ಇಫ್ ಕ್ರೈಸ್ಟ್ ಹ್ಯಾಸ್ ನಾಟ್ ಗಿವನ್ ಪವರ್, ಯು ಆರ್ ಪವರ್ಲೆಸ್. ಇವಾಗ ಕಂಪ್ಯೂಟರ್ ಕಾಲ ರೀ, ಇವಾಗೆಲ್ಲ ವರ್ಕ್ ಆಗಲ್ಲ. ಕಂಪ್ಯೂಟರ್ ಕಾಲದಲ್ಲಿ ದೇವ್ರು ಇಲ್ವಾ? ಯೇಸು ಕಾಲದಲ್ಲಿ ಸೈತಾನ್ ಇದ್ನ, ಇವಾಗಿಲ್ವಾ? ಅದ್ ಹೆಂಗೆ ಒಬ್ಬೊಬ್ರು ಹೇಳ್ತಾರೆ ಇಪ್ಪಲ್ಲ ಅದಲ್ಲ ಇಲ್ಲನಾ? ಇದು ಒಂಥರದ ಸುಳ್ಳಾದ ಥಿಯಾಲಜಿ. ಈ ಯೇಸು ನಾಮ ಬೈಬಲ್ ಕಾಲದಲ್ಲಿ ಎಲ್ಲರೂ ಉಪಯೋಗ ಮಾಡಿದ್ರು. ಈಗ ನಾನ್ ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ, 21st ಸೆಂಚುರಿ ಇರುವ ಇವಾಗ ಯೇಸು ನಾಮ ಶಕ್ತಿ ಹೋಯ್ತಾ? Theologian ask lot of questions, but the devil don't ask this question because the devil knows the power behind that name. எந்த பிசாசும் யாருக்கும் பயப்படுறதில்ல, ஒரே ஒருத்தருக்கு தான் பயப்படுது. You want to overcome the devil, the weapon you need is the blood of Jesus. ಇವತ್ತು ಇಲ್ಲಿ ನಾವು ಏನ್ ಮಾಡಕ್ ಹೋಗ್ತೀವಿ ಅಂದ್ರೆ, பிசாசுடைய செயல்களிலும் அந்தகார கிரியைகளை குறித்து ಆಂಡವರು ನಮಗೆ ಏನು சொல்லியிருக்கிறாரு, ಹೇಗೆ ಬಿಡುಗಡೆ ಆಗುತ್ತೆ ಅಂತ ಮಾತ್ರ ಅಲ್ಲ, ದೇವರು ನಮಗೆ ಅದ್ರ ಬಗ್ಗೆ ಏನ್ ಹೇಳಿದ್ದಾರೆ, ಈ ಕಾರ್ಯಗಳ ಬಗ್ಗೆ ಏನ್ ಹೇಳಿದ್ದಾರೆ. ನಾನು ಬೈಬಲ್ ನಲ್ಲಿ ನೋಡುವಾಗ ಎಲ್ಲಾ ರೀತಿಯಲ್ಲಿ ಸೈತಾನು ಶೋಧನೆಗಳನ್ನು ಕೊಡ್ತಾನೆ. ಒಂದು ವಿಶ್ವಾಸಿಯನ್ನ ಈ ರೂಪದಲ್ಲಿ ಆ ರೂಪದಲ್ಲಿ ಅಲ್ಲ, ವಿಧ ವಿಧವಾದ ರೀತಿಯಲ್ಲಿ ದೇವ್ರ ತರ ನಮ್ಮನ್ನು ಮೋಸ ಮಾಡ್ತಾನೆ. ದೇವ್ರ ವಾಕ್ಯ ತರ ಸುಳ್ಳಾದ ವಾಕ್ಯಗಳನ್ನ ಹೇಳಿ ಮೋಸ ಮಾಡ್ತಾನೆ. ಆಫೀಸು, ಮನೆ, ಕುಟುಂಬ, ಒಂದು ವಿಶ್ವಾಸಿ ತಿರುಗುವ ನಿಮ್ಗೇನೆ ಗೊತ್ತಿರಲ್ಲ ಎಷ್ಟೋ ವಿಷಯಗಳು ಸೈತಾನ ನಿಮ್ಮನ್ನು ಮೋಸ ಮಾಡಿರ್ತಾನೆ. ನೀವು ತಿಳ್ಕೊಂಡಿದ್ರೆ ನಿಮ್ಗೇನು ಆಗ್ತಾ ಇಲ್ಲ ಅಂತ. ಇಲ್ಲಲ್ಲ, ನೀವು ಮಾಡಿದ ಅನೇಕ ವಿಷಯಗಳು ನಿಮ್ಮ ಜೊತೆಗೆ ನಿಂತು ಆತನ ಬಂದಿದ್ದು ಗೊತ್ತಿಲ್ಲ, ಹೋಗಿದ್ದು ಗೊತ್ತಿಲ್ಲ, ಆ ತರ ಮೋಸ ಮಾಡ್ಬಿಟ್ಟು ಹೋಗಿರ್ತಾನೆ. ಸೈತಾನ್ ಬಗ್ಗೆ ಕಳೆದಕ್ಕೆ ತುಂಬಾ ವಿಷಯಗಳಾಗಿದ್ರು, ಮೇನ್ ಆಗಿ ಹೇಗೆ ಸೈತಾನ ಕ್ರಿಯೆಗಳು ಇವುಗಳಿಂದ ನಾವು ತಪ್ಪಿಸೋಕ್ಕಾಗುತ್ತೆ, ಯಾವ ತರ ಬಿಡುಗಡೆ ಹೊಂದ್ಕೊಳ್ಬೇಕು. ಒಂದು ವೇಳೆ ಈಗ ಯಾವ ರೀತಿಯಲ್ಲಾದ್ರೂ ಸೈತಾನ ನಿಮ್ಮ ಜೊತೆಗೆ ವ್ಯಾಜ್ಯ ಆಡ್ತಾ ಇದ್ದರೆ ಅವನ್ನ ಹೇಗೆ ನಾವು ಓಡಿಸ್ಬೇಕು, ಹೇಗೆ ನಾವು ಜಯಿಸ್ಬೇಕು, ಅದುವೇ ಇವತ್ತಿನ ವಾಕ್ಯವಾಗಿರುತ್ತೆ. ಸೊ பிசாசு எந்த விதத்துல உங்களோடு கூட இடைப்பட்டு உங்களை ஏமாத்தியோ வஞ்சித்து கொண்டோ இருந்து கொண்டிருந்தால், அல்லது உங்களுக்கோ மற்றவர்களுக்கோ பிசாசு எப்படி நாம மேற்கொண்டு ஜெயிக்க வேண்டும், பைபிள் என்ன சொல்லுகிறது? ಸೈತಾನ ಕ್ರಿಯೆಗಳಿಂದಲೂ ಸೈತಾನ ಎಲ್ಲ ತರವಾದ ಕಾರ್ಯಗಳಿಂದಲೂ ನಾವು ಬಿಡುಗಡೆ ಹೊಂದೋದ್ರ ಬಗ್ಗೆ ಇವತ್ತಿನ ವಾಕ್ಯದಲ್ಲಿ ಕಲಿಯೋಣ. ಲೂಕನಿಗೆ ಬರೆದ ಪುಸ್ತಕ ಅಧ್ಯಾಯ 10 ವಚನ 19 ನಾವು ಅದನ್ನ ಎಲ್ಲರೂ ಕೂಡ ಬರೆದಿಟ್ಟುಕೊಳ್ಳಿ. ಲೂಕ್ ಚಾಪ್ಟರ್ 10 ವರ್ಸ್ 19. ಈ ವಚನದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತನ್ನ ನಂಬುವ ಶಿಷ್ಯರಿಗೆ ಹೇಳ್ತಾ ಇದ್ದಾನೆ. தமிழ் வேதம் இப்படியா சொல்கிறது, இதோ சர்ப்பங்களையும் தேள்களையும் மிதிக்கவும் சத்துவனுடைய சகல வல்லமையும் மேற்கொள்ளவும் உங்களுக்கு அதிகாரம் கொடுக்கிறேன், ஒன்றும் ಉಂಗಳಿ ಸೇದ ಮಾಟಾದು. ಸರ್ಪಗಳ ಮೇಲೂ ಜೇಳುಗಳ ಮೇಲೂ ಶತ್ರುವಿನ ಸಕಲ ಅಂಡರ್ಲೈನ್ ಮಾಡಬೇಕು. ಶತ್ರುವಿನ, ಅದಕ್ಕೆ ಬೈಬಲ್ ಹೇಳ್ತದೆ, ಶತ್ರುವಿನುடைய ಸಕಲ ವಲ್ಲಮೈ, ಶತ್ರುವಿನ ಎಲ್ಲ ಶಕ್ತಿಯ ಮೇಲೆ. ಈ ಶತ್ರು ಖಂಡಿತವಾಗಿ ಇಲ್ಲಿ ಸೈತಾನ್ ಬಗ್ಗೆ ಮಾತಾಡ್ತಾ ಇದೆ. ಸೈತಾನ ಒಂದು ಗುಣಗಳು, ಸೈತಾನ ಶಕ್ತಿಯನ್ನ ಹಾವಾಗಿ ಜೇಲಾಗಿ ಹೇಳ್ತಾ ಇದೆ. ಹೇಗೆ ಹಾವಿಗೆ ಒಂದು ವಿಷ ಇದೆಯೋ, ಜೇಳಿಗೆ ಹೇಗೆ ಆ ಒಂದು ಮನುಷ್ಯನ ಅವ್ರನ್ನ ಬೈಟ್ ಮಾಡುವ, ಅವ್ರನ್ನ ವೇದನೆ ಕೊಟ್ಟು ಅವ್ರನ್ನ ಸಾಯಿಸಾಕೋಷ್ಟಕ್ಕೆ ಅದಕ್ಕೂ ಕೂಡ ಅಷ್ಟೇ ಬಲ ಇದೆಯೋ, ಆ ರೀತಿಯಲ್ಲಿ ಸೈತಾನ ಏನೇ ಕೇಡುಗಳು, ಏನೇ ತರವಾದ ಸಮಸ್ಯೆ ಅಂದ್ರೆ ಅನ್ನೋ ಒಂದು ಕಾರ್ಯ ಶೋಧನೆಗಳಿದ್ರು ಅದು ಎಲ್ಲವನ್ನೂ ಜಯಿಸುವ ಅಧಿಕಾರವನ್ನು ನಾನು ನಿನಗೆ ಕೊಡುತ್ತೇನೆ. ಸೊ ಇಂಗ್ಲಿಷ್ ಹೇಳ್ತಾ, ಬಿಹೋಲ್ಡ್ ಐ ಗಿವ್ ಯು ಪವರ್ ಓವರ್ ಆಲ್ ದ ಪವರ್ಸ್ ಆಫ್ ದಿ ಎನಿಮಿ. ಅದು ಯಾವುದೇ ಶಕ್ತಿ ಇರಲಿ, ಸೈತಾನ್ದು ಮಾಯ, ಮಾಟ, ಮಂತ್ರ, ತಂತ್ರ, ವಿಷ, ರೋಗ, ಇಚ್ಛೆ ಯಾವುದೇ ಇರಲಿ, ಸೈತಾನ ಯಾವ ಶಕ್ತಿ ಇದ್ರೂ ಅದ್ರ ಎಲ್ಲವನ್ನು ಜಯಿಸುವ ಅಧಿಕಾರವನ್ನು ನಾನು ನಿಮಗೆ ಕೊಡುತ್ತೇನೆ. ಪ್ರೈಸ್ ದಿ ಲಾರ್ಡ್. ಶತ್ರುವಿನ ಮೇಲೆ ಬರೆಯೋರು ಹಂಗೆ ಬರ್ಕೊಳ್ಳಿ, ಶತ್ರುವಿನ ಮೇಲೆ ಅಧಿಕಾರವನ್ನು ಕೊಡುವುದು ಯೇಸುವಿನ ಒಂದು ವಾಗ್ದಾನವಾಗಿದೆ. ஜீசஸ் ப்ராமிஸ் ஆஃப் அத்தாரிட்டி. முதலாவது நீங்க என்ன தெரிஞ்சுக்கிறீங்கன்னா, சாத்தானின் மேலே, அவனுடைய வல்லைகள் மேலே ஜெயிக்கக்கூடிய வாக்கு தத்துவத்தை ஆண்டவர் கொடுத்திருக்கிறாரா, அதை தான் நீங்க எல்லாரும் முதல் தெரிஞ்சுக்கணும். ವಾಕ್ಕು ತತ್ವವನ್ನು ಅಂದ್ರೆ ವಾಗ್ದಾನ ಮಾಡಿದಾರೆ ಅಂದ್ರೆ ಅದನ್ನ ನಾವು ಪ್ರಾರ್ಥನೆ ಮಾಡಿ ಕೇಳಕ್ಕಾಗುತ್ತಾ ಇಲ್ವಾ? ಹಾಗಾದ್ರೆ ಮೊದಲು ನೀವು ಅದನ್ನ ತಿಳ್ಕೊಳ್ಳಿ. ಇಲ್ಲಿ ಏನ್ ನೀವು ಗಮನಿಸಬೇಕು ಅಂತ ಹೇಳಿದ್ರೆ, ಸೈತಾನ ಮೇಲೆ ಇರುವ ಅಧಿಕಾರ ದೇವರು ಕೊಡಕ್ಕಾಗುತ್ತೆ, ನಾವು ಅದನ್ನು ಸಂಪಾದಿಸಕ್ಕಾಗಲ್ಲ. ಅಥಾರಿಟಿ ಇಸ್ ಗಿವನ್, ನಾಟ್ ಅರ್ನ್ಡ್. ಒಬ್ಬೊಬ್ರು ಹೇಳ್ತಾರಲ್ಲ, ಇಷ್ಟು ಜನ ಹಿಂಗೆ ಪ್ರೇಯರ್ ಮಾಡ್ಕೊಳ್ಳಿ, ಇದನ್ನೆಲ್ಲ ಹೇಳ್ಬಿಡಿ, ಇದನ್ನ ಓದ್ಕೊಂಡ್ಬಿಡಿ, ಈ ವಚನ ಓದ್ಕೊಂಡ್ಬಿಡಿ, ನಿಮ್ಗೆ ಶಕ್ತಿ ಒಳಗೆ ಬಂದ್ಬಿಡುತ್ತೆ. ದೇರ್ ಆರ್ ನೋ secret formulas which you can practice and get the power, emphasize over the devil. ಅಂದ್ರೆ ನೀವು ಇದು ಅಂತ ಒಬ್ಬೊಬ್ಬರಿಗೆ ಆಲ್ಮೋಸ್ಟ್ ಮಂತ್ರಾಲಯ ಆಗ್ಬಿಡ್ತಾರೆ ಕ್ರಿಶ್ಚಿಯನ್ ಪಾಸ್ಟರ್ಸ್ ಅಲ್ಲಿ ಕೂಡ. ಇದು ಹಿಂಗ್ ಮಾಡು ಶಕ್ತಿ ಬಂದ್ಬಿಡುತ್ತೆ. ಏನ್ ಮಾಡಿದ್ರು ಶಕ್ತಿ ಬರಲ್ಲ. ಶಕ್ತಿಯನ್ನು ಕೊಡೋದು ಯೇಸು ಕ್ರಿಸ್ತನು. ಇಫ್ ಕ್ರೈಸ್ಟ್ ಹ್ಯಾಸ್ ನಾಟ್ ಗಿವನ್ ಪವರ್, ಯು ಆರ್ ಪವರ್ಲೆಸ್. ಯೇಸು ಕ್ರಿಸ್ತನು ಶಿಷ್ಯರಿಗೆ ಶಕ್ತಿ ಕೊಟ್ಟಾಗ ಅವಾಗ ಅವರು ಸೈತಾನ್ನ ಓಡಿಸಕ್ಕಾಯ್ತು. ಒಂದು ವೇಳೆ ಯೇಸು ಕ್ರಿಸ್ತನು ಶಕ್ತಿಯನ್ನು ಕೊಟ್ಟಿರ್ಲಿಲ್ಲ ಅಂದ್ರೆ ಸೈತಾನ್ ಇವ್ರನ್ನ ಓಡಿಸ್ಬಿಡ್ತಾ ಇತ್ತು. இயேசு அந்த சீடர்களுக்கு அதிகாரத்தை கொடுத்தார். அதனால அந்த அதிகாரம் ஆண்டவர் கொடுத்தது அவங்க மேல இருக்கு. யார் மேல? சீடர்கள் மேல ஆண்டவர் கொடுத்த அதிகாரம் இருக்கு. அதனால அவங்க துரத்தும் போது பிசாசு போச்சு. ದಯವಿಟ್ಟು ನಾನು ಕೂಡ ಅನೇಕರು ಓದ್ಕೊಳ್ಳುವಾಗ ಆರಂಭ ಕಾಲದಲ್ಲಿ ತುಂಬಾ ತಪ್ಪಾಗಿ ಮಿಸ್ಗೈಡ್ ಮಾಡಿದ್ದಾರೆ. ದೇ ಸೇ 20 days you fast, 40 days you fast, ನಿಮಗೆ ಶಕ್ತಿ
சக்தி ಬಂದ್ಬಿಡುತ್ತೆ. என்ன அர்த்தம் இது நான் வந்து சின்ன ವಯಸ್ಸಿல ಸಿನಿಮಾ பார்த்திருக்கிறேன். ಅದೊಂದು ಗುಗೆ ಒಳಗೆ ಹೋಗಿ ಪ್ರೇಯರ್ ಮಾಡ್ತಾ ಇರ್ತಾರೆ. அப்படி ಆಗ ದೇವರಿಂದ ಕೂತ್ಕೊಳ್ಳೋಕೆ ಆಗಲ್ಲ. ಅವ್ರು ಬಹಳ ಕಷ್ಟಪಟ್ಬಿಟ್ಟು ಅಲ್ಲಿಂದ ಓಡ್ ಬಂದ್ಬಿಡ್ತಾರೆ, ನೀನ್ ಪ್ರೇಯರ್ ಮಾಡೋದು ನನ್ನಿಂದ ಸಹಿಸಕ್ಕಾಗಿಲ್ಲ, ಏನ್ ವರ ಬೇಕು ಕೇಳು ಅಂತ. ಹಾಗಾದ್ರೆ ಅದು ಹೆಂಗ ಅಂತ ಹೇಳಿದ್ರೆ ಸೂಜಿ ಮೇಲೆ ಕೂತ್ಕೊಂಡ್ಬಿಡ್ತಾರೆ ಅಥವಾ ಬೆಂಕಿ ಮೇಲೆ ಕೂತ್ಕೊಂಡ್ಬಿಡ್ತಾರೆ, ಕಷ್ಟವಾಗಿ ರಕ್ತ ಸುರಿತಾನೆ ಇರುತ್ತೆ. ಆ ತರ ಎಲ್ಲ ಏನು ಇಲ್ಲ ಇಲ್ಲಿ ಕ್ರಿಶ್ಚಿಯನ್ ಫೈತ್ ಅಲ್ಲಿ. ನೀವು ಕೈ ಕಟ್ಕೊಂಡ್ರು ಇದು ಮಾಡ್ಕೊಂಡು ರಕ್ತ ಸುರಿಸ್ಕೊಳ್ಳೋದು ಅಥವಾ ಹಂಗ್ ಮಾಡೋದು ಹಿಂಗ್ ಮಾಡೋದು ಪೂಜೆ ಮಾಡೋದು ಅದೆಲ್ಲ ಎಂತದಿಲ್ಲ. ನೀ ದೇವರನ್ನು ನೋಡಿ ಕೂಗ್ತೀಯ, ಅವ್ರು ತನ್ನ ಚಿತ್ತಕ್ಕೆ ಅನುಸಾರವಾಗಿ ಉತ್ತರ ಕೊಡ್ತಾರೆ. ಯಾರು ಅವ್ರನ್ನ ಬಲವಂತ ಮಾಡಕ್ಕಾಗಲ್ಲ. ಬಿಫೋರ್ ವಿ ಗೋ ಹೆಡ್ ವಿತ್ ಎನಿಥಿಂಗ್ ಎಲ್ಸ್, ಇಟ್ ಇಸ್ ಜೀಸಸ್ ಹೂ ಗಿವ್ಸ್ ದ ಪವರ್ ಓವರ್ ದ ಡೆವಿಲ್. ಇದನ್ನೇ ನೀವೆಲ್ಲರೂ ಮೊದಲು ತಿಳ್ಕೊಳ್ಬೇಕು. ಸೈತಾನ್ ಮೇಲೆ ಅಧಿಕಾರವನ್ನು ಕೊಡೋದು ಯೇಸು கிறிஸ்து. பிசாசு மேல நம்ம எதை செய்யனாலும் அதுக்கு அதிகாரத்தை யார் கொடுக்கணும்? ஆண்டவர் கொடுக்கணும். ಇವ್ರು ಪಾಸ್ಟರ್ ಮಗ ಆಗ್ಬಿಟ್ರು, ಅದರಿಂದ ಇವ್ರಿಗೆ ಡಸಂಟ್ ಹ್ಯಾಪನ್ ಲೈಕ್ ದಟ್. ಜಮೀನುಗಳು ಬರಿಬಹುದು, ವಸ್ತುಗಳು ಬರಿಬಹುದು, ಆತ್ಮಿಕ ಶಕ್ತಿ ದೇವ್ರು ಕೊಡೋದು. ಉದಾಹರಣೆಗೆ ಅಬ್ರಹಾಂ ಹೆಂಗೆ ಹುಡುಕಿದ್ರು, ಈಸಾಕನು ಆ ರೀತಿಯಲ್ಲಿ ಹುಡುಕ್ಬೇಕು, ಆವಾಗಲೇ ದೇವರ ಆಶೀರ್ವಾದ ಬರುತ್ತೆ. ನಾವು ಒಂದು ಸೇವಕರು ಇದಾರಲ್ಲ, ತುಂಬಾ ದೊಡ್ಡ ಸೇವಕರು, ಅವ್ರದ್ದು ಡಿಸೈಪಲ್ ನಾನು. ಯೇಸುಗಿಂತ ದೊಡ್ಡರು ಯಾರು ಇಲ್ಲ, ಅವ್ರ ಡಿಸೈಪಲ್ ಆಗ್ಬೇಕು ನೀವು, ಆವಾಗಲೇ ನಿಮ್ಗೆ ಅಧಿಕಾರ ಬರುತ್ತೆ. ಲೂಕ್ ಚಾಪ್ಟರ್ 9 verse 1 என்ன சொல்லுகிறது? அவர் தம்முடைய 12 சீஷரையும் வரவழைத்து சகல பிசாசுகளையும் துரத்தவும் வியாதிகள் உள்ளவர்கள் மேல் குணமாக்கவும் அவர்களுக்கு ವಲ್ಲಮಯೆயும் ಅಧಿಕಾರமும் ಕೊಡುತ್ತು. ಸುಖ ಕೊಡಲು, ಸೈತಾನ್ ಓಡಿಸಲು, ಶತ್ರುವಿನ ಮೇಲೆ ಕಾರ್ಯಗಳನ್ನು ಜಯಿಸಲು ಯಾರು ಕೊಟ್ಟರು ಬಲ? ಯೇಸು ಕ್ರಿಸ್ತನು ಬಲ ಕೊಟ್ಟರು. ಹಲ್ಲೆಲೂಯಾ. ಯಾವುದೇ ಒಂದು ಕೂಟಕ್ಕೆ ಹೋದ್ರು ಕೂಡ, ಬಿಡುಗಡೆ ಅಂತ ಕೂಟಕ್ಕೆ ಹೋದ್ರು ಕೂಡ, ಸೈತಾನ ಮೇಲೆ ಆ ಬಿಡುಗಡೆಯನ್ನು ಕೊಡುವ ಅಧಿಕಾರ ಕೊಡೋರು ಯಾರು? ಯೇಸು ಕ್ರಿಸ್ತನ ಯಾವ ಸೇವಕರು ಇಲ್ಲ. ಏನಕ್ಕೆ ನಾವು ಓದ್ತಾ ಇದೀವಿ, ಏನ್ ಸತ್ಯಕ್ಕೆ ಓದ್ತಾ ಇದೀವಿ ವಚನಗಳಂತ ಹೇಳಿದ್ರೆ, ಅಥಾರಿಟಿ ಈಸ್ ಗಿವನ್ ನಾಟ್ ಅರ್ನ್. ಅಧಿಕಾರವು ಯೇಸುವಿಂದ ಕೊಡಲ್ಪಡುತ್ತದೆ, ನಾವು ಯಾರು ಅದನ್ನು ಸಂಪಾದಿಸೋಕೆ ಆಗೋದಿಲ್ಲ. ಮಾರ್ಕ್ ಚಾಪ್ಟರ್ 16 verse 17 வேதம் சொல்லுகிறது, விசுவாசிகளால் நடக்கும் அடையாளங்கள் ஆனவர் என் நாமத்தினாலே பிசாசுகளை துரத்துவார்கள். ವಾಕ್ಯ ಹೇಳ್ತದೆ, ಯೇಸುವಿನ ನಾಮದಿಂದ ಸೈತಾನ್ಗಳನ್ನ ನಾವು ಓಡಿಸಕ್ಕಾಗುತ್ತೆ, பிசாசுகளை துரத்த முடியும். பிரைஸ் தி லார்ட். இந்த அதிகாரத்தை ஆண்டவர் ஒரு சில ವ್ಯಕ್ತಿಗಳಿಗೆ தான் கொடுத்திருக்கிறாரா? ಅವ್ರನ್ನ ನಂಬುವ ಎಲ್ಲಾ ದೇವರ ಮಕ್ಕಳಿಗೆ கர்த்தா இதன்னு ಕೊಟ್ಟಿದ್ದಾನೆ. எப்படி சொல்றீங்க ஐயா எல்லாருக்கும் கொடுத்தாருன்னு? ವಿಶ್ವಾಸಿக்கிறವனால். ವಾಸಿಗ್ಲೇಪೋ. ಹಾಗಾದ್ರೆ ಅವ್ರನ್ನ ನಂಬುವವರಿಗೆ ಅಧಿಕಾರವನ್ನು ಕರ್ತ ಕೊಡುತ್ತಾನೆ. ಆ ಅಧಿಕಾರವನ್ನು ತಗೊಂಡು ಸೈತಾನ್ಗಳನ್ನ ಓಡಿಸಬಹುದು. ಪ್ರೈಸ್ ದಿ ಲಾರ್ಡ್. ಮೊದಲು ನಿಮ್ಗೆ ಸತ್ಯ ಗೊತ್ತಿದೆ, ಸೈತಾನ್ ನಿಮ್ಮನ್ನು ಮೋಸ ಮಾಡಕ್ಕಾಗಲ್ಲ. ಆಗ ಸೈತಾನ್ ನಿಮ್ಮನ್ನು ನೋಡ್ಬಿಟ್ರೆ ನಿನ್ಗೆ ನನ್ನ ಮೇಲೆ ಏನು ಅಧಿಕಾರ ಇದೆ ಅಂತ ಹೇಳಿದ್ರೆ, ಕರ್ತ ಹೇಳಿದ್ದಾನೆ, ಆತನು ನಂಬುವವರ ಮುಖಾಂತರ ಆತನ ಅಧಿಕಾರ ಸಿಗುತ್ತೆ. ನಾನು ಕರ್ತನಾದ ಯೇಸುವನ್ನು ನಂಬಿದ್ದೇನೆ, ಸೈತಾನ ಓಡು ಇಲ್ಲಿಂದ. ಒಂದು ಬೈಬಲ್ ಅಲ್ಲಿ ಒಂದು ಮಂತ್ರವಾದಿ ನೋಡ್ತೀವಿ, ಆತನು ಅಪೊಸ್ತಲ ಪಾದಕ್ಕೆ ಹೋಗಿ ದುಡ್ಡು ತಗೊಂಡು ಹೋಗಿ ಕೊಟ್ಬಿಡ್ತಾನೆ, ನನಗೂ ಕೂಡ ಪವಿತ್ರಾತ್ಮ ಶಕ್ತಿ ಕೊಡ್ರಿ ಅಂತ. ಅವಾಗ ಎಷ್ಟು ದೊಡ್ಡ ಶಾಪ ಅವ್ರ ಮೇಲೆ ಬರುತ್ತೆ ಗೊತ್ತಾ? ನೀನು ನಿನ್ನ ದುಡ್ಡು 2 ಸಮಾಧಿಗೆ ಹೋಗಿ ಸೇರುತ್ತೆ. ದೇವರ ವರಗಳನ್ನು ಯಾರು ಸಂಪಾದಿಸಕ್ಕಾಗಲ್ಲ. ಒಬ್ಬನ ಹೃದಯ ಸರಿಯಾಗಿದ್ರೆ ದೇವರದ ವರವನ್ನು ಕೊಡುವನಾಗಿರ್ತಾರೆ. ದೇರ್ ಆರ್ ನೋ ಸೀಕ್ರೆಟ್ಸ್, ವರ್ಡ್ ಆಫ್ ಗಾಡ್ ಗಿವ್ಸ್. ಹಲ್ಲೆಲೂಯಾ. ಆದಿಯಲ್ಲಿ ಇದ್ದ ಅಪೊಸ್ತಲರಿಗೆ ಯೇಸು ಕರೆದು, ಶಿಷ್ಯರುಗಳಿಗೆ ಕರೆದು ಅಧಿಕಾರವನ್ನು ಕೊಟ್ಟರು. ಅದೇ ಯೇಸು ಕ್ರಿಸ್ತನು ಇವತ್ತು ಕೂಡ ಚೇಂಜ್ ಆಗಿಲ್ಲ. ಎಬ್ರೆಯರ ಪುಸ್ತಕ 13:8 ಹೇಳುತ್ತದೆ, ಯೇಸು ನಿನ್ನೆ ಇದ್ದಾಗೆ ಇವತ್ತು ಇನ್ನೆಂದೆಂದಿಗೂ ಒಂದೇ ರೀತಿಯಲ್ಲಿದ್ದಾನೆ. எபிரேயர் 13வது அதிகாரம் வசனம் 8 சொல்லுகிறது, இயேசு நேற்றும் இன்றும் என்றும் மாறாதவராக இருக்கார். சொல்லுங்க, நேத்து அவருடைய ಸೀಡರ್ಗಳಿಗೆ ಅಧಿಕಾರத்தை ಕೊಡ್ತಾರಾ? ಯೇಸು ಇವಾಗ ಚೇಂಜ್ ಆಗ್ಬಿಟ್ರಾ? ಇವಾಗ ಅವ್ರಿಗೆ ಶಕ್ತಿ ಕೊಡಕ್ಕಾಗಲ್ವಾ? ಇವಾಗಲೂ ಅದನ್ನು ಮಾಡಕ್ಕಾಗದಕ್ಕೆ ಬೈಬಲ್ ಹೇಳ್ತದೆ, ನಿನ್ನೆ ಇವತ್ತು ಎಂದೆಂದಿಗೂ ಯೇಸು ಅದೇ ರೀತಿಯಲ್ಲಿದ್ದಾನೆ. ಪ್ರೈಸ್ ದಿ ಲಾರ್ಡ್. ನಾನು ಕೂತ್ಕೊಂಡು ಯೋಚನೆ ಮಾಡ್ತೀನಿ, ಈಗ ಒಂದೊಂದು ಥಿಯಾಲಜಿ ಬರ್ತಾ ಇದೆ, ಬಿಕಾಸ್ ವಿ ಆರ್ ರನ್ನಿಂಗ್ ಅ ಬೈಬಲ್ ಸೆಮಿನಾರಿ, ಸೊ ವಿ ಕಮ್ ಅಕ್ರಾಸ್ ಲಾಟ್ ಆಫ್ ಡಿಫರೆಂಟ್ ಥಿಯಾಲಜಿ. ಒಂದೊಂದು ಥಿಯಾಲಜಿ ಏನ್ ಹೇಳ್ತದೆ ಅಂತ ಹೇಳಿದ್ರೆ, ಇವಾಗೆಲ್ಲ ಆ ತರ ಅದ್ಭುತಗಳು ನಡೆಯಲ್ಲ, ಸೌಖ್ಯಗಳಾಗಲ್ಲ, ಗುಣಗಳು ಸಿಗಲ್ಲ ಅಂತ ಹೇಳ್ತದೆ. ನಾನು ಹೇಳ್ತೀನಿ, ಯಾಕಾಗಲ್ಲ? ಯಾಕೆ ದೇವ್ರು ಇವಾಗೆಲ್ಲ ಸರಿ ಮಾಡಲ್ಲ? ಯಾಕೆ ದೇವ್ರು ಇವಾಗೆಲ್ಲ ಕೊಡಲ್ಲ? ಯಾಕೆ ಕೇಳ್ತಾ ಇದೀನಿ ಅಂತ ಹೇಳಿದ್ರೆ, ಯೇಸು ಕಾಲದಲ್ಲಿ ಸೈತಾನ್ ಇದ್ನಾ? ಇವಾಗಿಲ್ವಾ? ಮತ್ತೆ ಇವಾಗ ಶಕ್ತಿ ಬೇಡವಾ? அது எங்க ஒவ்வொரு ಹೇಳ್ತಾರೆ, இப்போலாம் அதெல்லாம் இல்லனா, அப்ப இப்ப பிசாசு இல்லையா? சரி, நீ சொல்ற மாதிரி இப்ப பிசாசு இல்லனா அது இல்லன்னு சொல்லி ஒத்துக்கலாம். இப்பவும் இருக்கிறானே. ಯೇಸು ಕಾಲದಲ್ಲಿ ಸೈತಾನ್ ಇದ್ದ, ಸೈತಾನ್ ಶೋಧನೆಗಳಿತ್ತು, ಕಟ್ಟುಗಳಿತ್ತು, ಅದಕ್ಕೆ ಬಿಡುಗಡೆ ಬೇಕಾಗಿದ್ರೆ ನಮ್ಮ ಕಾಲದಲ್ಲೂ ಸೈತಾನ್ ಇದ್ದಾನೆ, ಕಟ್ಟಾಕಿದ್ದಾನೆ, ನಮಗೂ ಕೂಡ ಅದೇ ಶಕ್ತಿ, ಅದೇ ಅಧಿಕಾರ, ಅದೇ ಬಿಡುಗಡೆ ಬೇಕಾಗಿದೆ. ಇದು ಒಂಥರದ ಸುಳ್ಳಾದ ಥಿಯಾಲಜಿ, ಫಾಲ್ಸ್ ಟೀಚಿಂಗ್ಸ್. ದೇವ್ರು ನಮ್ಗೊಂದು ಬುದ್ಧಿ ಕೊಟ್ಟವರಲ್ಲ, ಕಾಲ್ಗೆ ಚಪ್ಪಲಿ ಹಾಕೊಳ್ಳೋದಕ್ಕೆ ದೇವ್ರ ಪರ್ಮಿಷನ್ ಕೇಳಬೇಕಾ? ದೇವ್ರು ನಮ್ಗೆ ಬುದ್ಧಿ ಕೊಟ್ಟವಲ್ಲ, ಕಾಲ್ ಚಪ್ಪಲಿ ಹಾಕೊಳ್ಳಿ ಅಂತ. ಅದೇ ತರ ದೇವ್ರು ನಮ್ಮ ಮುಂದೆ ಒಂದು ಮೆಡಿಸಿನ್ ಇಟ್ಟಿದ್ದಾನೆ, ಒಂದು ಡಾಕ್ಟರ್ ಇಟ್ಟಿದ್ದಾನೆ, ಹೋಗಿ ನೋಡ್ಕೊಳ್ಳೋದ್ರಲ್ಲಿ ಏನ್ ತಪ್ಪೇನು? ಆದರೆ ನಾವು ಅದನ್ನು ಮಾತ್ರ ನಂಬೋರಲ್ಲ, ಸುಖ ಕೊಡುವ ಯೆಹೋವ ರಾಫಾನ ನಂಬೋರು. ದೇವ್ರು ಡಾಕ್ಟರ್ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಮಾಡ್ತೀವಿ, ಮೆಡಿಸಿನ್ಗಾಗಿ ಸ್ತೋತ್ರ ಮಾಡ್ತೀವಿ. ಅದನ್ನು ದಾಟಿ ನಾವು ಕರ್ತನೇ ಸೌಖ್ಯ ಕೊಡಬೇಕು ಅಂತ ನಂಬ್ತೀವಿ.
ಅದಕ್ಕೆ ಅರ್ಥ ಅದ್ಭುತ ನಂಬಲ್ಲ ಅಂತಲ್ಲ. ಹಳೆ ಕಾಲದಲ್ಲಿ ನಾನು ಯೋಚನೆ ಮಾಡುವಾಗ, ಯೇಸು ಕಾಲದಲ್ಲಿ ಹೋದ್ರೆ 2000 ಹಿಂದೆ ಡಾಕ್ಟರ್ಗಳು ಮೆಡಿಸಿನ್ಸ್ಗಳ ಜಾಸ್ತಿ ಇತ್ತ, ಅವಾಗ ಇರ್ಲಿಲ್ಲ. ಅದರಿಂದ ಅನೇಕರಿಗೆ ಸೌಖ್ಯ ಹೊಂದ್ಕೊಳಕ್ಕಾಗಿಲ್ಲ. ದುಃಖಕರವಾಗಿ ಇವತ್ತು ಎಲ್ಲ ಇದೆ, ಆದ್ರೂ ಜನ ಹೋಗಿ ಹೊಂದ್ಕೊಳಕ್ಕಾಗಲ್ಲ, ಯಾಕಂದ್ರೆ ತುಂಬಾ ಕಾಸ್ಟ್ಲಿ ಆಗಿದೆ. ಇಷ್ಟು ಶೀಟು ಏನಂತ ಕೇಳಿದ್ರೆ ನಮಗೆ ಒಂದು ತಿಂಗಳದು ಒಂದು ಊಟ ನಡೆದ್ಬಿಡುತ್ತೆ ಅದ್ರಲ್ಲಿ. ಇಲ್ಲಿ ಕೂತ್ಕೊಂಡು ಎಲ್ಲ ಜನಕ್ಕೆ ಹೆಲ್ತ್ ಇನ್ಶೂರೆನ್ಸ್ ಎಷ್ಟು ಜನ ಹಾಕಿದೆ, ದೇವ್ರಿಗೆ ಜೀವ ಕೊಟ್ರೆ ಆಯ್ತಿಲ್ಲ ಅಂದ್ರೆ ಹೋಗ್ಬಿಡ್ತೀವಿ ಅಷ್ಟೇ, ಮುಗೀತು ಕತೆ. ಹಾಗಾದ್ರೆ ದೇವ್ರೆ ಎಲ್ಲ ಇಲ್ದೆ ಅವ್ರು ಕಷ್ಟಪಟ್ರು, ಇವತ್ತು ಜನ ಎಲ್ಲ ಇದ್ರು ಕಷ್ಟಪಡ್ತಾ ಇದ್ದಾರೆ. ಅವತ್ತು ಹೇಗೆ ಮನ ಮರುಗಿದ್ರೋ ಇವತ್ತು ನೀವು ಮನ ಮರುಗಬೇಕು. Nothing is changed. Church is going through same world with same temptation, with the same devil and dark forces. We need the spiritual gifts. ಹೇಗೆ ಹಿಂದೆ ಯೇಸು ಕಾಲದಲ್ಲಿ ಯಾವ ತರ ಇತ್ತು, ಅಪೊಸ್ತಲರ ಕಾಲ ಯಾವ ತರ ಇತ್ತು ಲೋಕ, ಇವಾಗ್ಲೂ ಅದೇ ತರ ಆತ್ಮಿಕ ಲೋಕ ಇದೆ. ಇವತ್ತು ಆತ್ಮಿಕ ಯುದ್ಧ ಇದೆ. ಇವಾಗ್ಲೂ ಆ ವರಗಳು ಬೇಕು, ಇವಾಗ್ಲೂ ಆ ಶಕ್ತಿಗಳು ಬೇಕು. ಇದೆಲ್ಲ ಯಾವುದು ಇಲ್ಲ, ಏನು ಇಲ್ಲ ಎಂಬುದು ಮನುಷ್ಯನ ಹೆಮ್ಮೆಯ ಥಿಯಾಲಜಿ. It is a pride because they think that human has understood everything. No, there are so many things we do not know. ಸೈತಾನ ಇವತ್ತು ಇದ್ದಾನೆ, ಅವಾಗ ಯಾವ ತರ ಏನೆಲ್ಲ ಮಾಡ್ತಾನೆ ಇವಾಗ್ಲೂ ಮಾಡ್ತಾ ಇದ್ದಾನೆ. ನಿಜ ಹೇಳ್ಬೇಕಂದ್ರೆ ಅವನಿಗೆ ಟೈಮ್ ಹತ್ರ ಬಂತು ಜಾಸ್ತಿ ಮಾಡ್ತಾನೆ. ಹಾಗಾದ್ರೆ ನಮ್ಗೆ ಶಕ್ತಿ ಇನ್ನು ಜಾಸ್ತಿ ಬೇಕು ಅಂತ ಹೇಳ್ತಾ ಇದ್ದೀನಿ. We need more power of the Holy Spirit. ಸೈತಾನ್ನ ಓಡಿಸೋದು ಯಾರೋ 3-4 ಜನ ಎಕ್ಸ್ಪರ್ಟ್ ಗಳ ಕೆಲಸ ಅಲ್ಲ. ಆತ ನಂಬುವ ಪ್ರತಿಯೊಬ್ಬರಿಗೂ ದೇವರ ಅಧಿಕಾರವನ್ನು ಕೊಟ್ಟಿದ್ದಾರೆ. ஹல்லேலூயா. பிசாசு எல்லாரும் ஓட்ட முடியுமா அப்படின்னு கேட்டா வேதம் தெளிவாய் சொல்லுகிறது. மார்க் புஸ்தகம் 16:17 அவரை விசுவாசிக்கிறவர்களால் நடக்கும் அடையாளம் பிசாசுகளை துரத்துவார்கள். இயேசு நாமத்தில் பிசாசை ஓடு இந்த இடத்துல நீங்க சொல்லும் போது அது நிச்சயமாய் ஓடும். ஏண்டா நீங்க ஆண்டவரை நம்புகிறாய். Praise the Lord. If there is something that devil is continuously giving you lot of hard time, submit your heart to the Lord and say, the devil in the name of Jesus be gone. ಯೇಸು ನಾಮದ ಸೈತಾನ ಓಡು ಅಂತ ಹೇಳಿದ್ರೆ ಅದು ಓಡಬೇಕು. Praise the Lord. So we have the promise of authority. So don't ಯಾರಿಗೂ ಡೌಟ್ ಬೇಡ, ನಮಗೆ ಪ್ರಾಮಿಸ್ ಕೊಟ್ಟಿದ್ದಾನೆ, ಅವರು ನಂಬುವ ಮಕ್ಕಳಿಗೆ ಆತ್ಮಿಕ ಅಧಿಕಾರ ಕೊಡ್ತಾನೆ. ಎರಡನೇದಾಗಿ ನಾವೇನ್ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ, ಯೇಸು ಕ್ರಿಸ್ತನು ಸೈತಾನ ಎಲ್ಲಾ ಶಕ್ತಿಯ ಮೇಲೆ ಅಧಿಕಾರ ಕೊಡ್ತಾನೆ. ಪವರ್ ಓವರ್ ಆಲ್ ದ ಪವರ್ಸ್ ಆಫ್ ದಿ ಎನಿಮಿ. ಅಂದ್ರೆ ನಾವು ಹೋಗಿ ಹೇಳಕ್ಕಾಗಲ್ಲ, ಅಯ್ಯೋ ಈ ಸೈತಾನ ಓಡಿಸಕ್ಕಾಗಲ್ಲ, ಇದಕ್ಕೆ ಜಾಸ್ತಿ ಶಕ್ತಿ ಇದೆ. ದೇವರು ಎಲ್ಲಾ ತರವಾದ ಶಕ್ತಿಯನ್ನು ಕೊಡೋದಕ್ಕೆ ಶಕ್ತನಾಗಿದ್ದಾನೆ. ಸಮ್ಟೈಮ್ಸ್ ಒಂದೆರಡು ದೆವ್ವ ತುಂಬಾನೇ ಸ್ಟ್ರಾಂಗ್ ಆಗಿರುತ್ತೆ, ನಾವು 2-3 ಜನ ಸೇರ್ಕೊಂಡು ಪ್ರೇಯರ್ ಮಾಡಬೇಕಾಗಿರುತ್ತೆ. ಅರ್ಥ ಆಗುತ್ತಾ? ಸೊ ಸಮ್ಟೈಮ್ಸ್ ದೇರ್ ವಿಲ್ ಬಿ ಸಮ್ ಡೆವಿಲ್ ವಿಚ್ ಆರ್ ಮಚ್ ಮೋರ್ ಸ್ಟ್ರಾಂಗ್. ಒಂದೆರಡು ದೆವ್ವಗಳು ತುಂಬಾ ಸ್ಟ್ರಾಂಗ್ ಆಗಿರುತ್ತೆ, ಅದನ್ನ 2-3 ಜನ ನಾವು ಪ್ರೇಯರ್ ಮಾಡಬೇಕಾಗಿರುತ್ತೆ. ಯಾಕಂದ್ರೆ ಬೈಬಲ್ ಹೇಳ್ತದೆ, ಒಬ್ಬನು 1000 ಜನನು, ಇಬ್ಬರು 10,000 ಜನರನ್ನು ಓಡಿಸುವರಾಗಿರ್ತಾರೆ. ಒಂದ್ ವೇಳೆ ನಿಮ್ಗೆ ಪ್ರಶ್ನೆ ಬಂದ್ರೆ, எப்படி இயேசு சாத்தானுடைய எல்லா ಶಕ್ತಿ ಮೇಲೆ ಅಧಿಕಾರத்தை ನಮಗೆ ಕೊಡಕ முடியும்? ಹೇಗೆ ಯೇಸು ಕ್ರಿಸ್ತನು ಸೈತಾನ ಎಲ್ಲಾ ಶಕ್ತಿಗಳ ಮೇಲೆ ನಮಗೆ ಅಧಿಕಾರ ಕೊಡಕ್ಕಾಗುತ್ತೆ ಅಂದ್ರೆ ಕೊಡಕ್ಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಯೇಸು ಕ್ರಿಸ್ತನು ಕಲ್ವಾರಿ ಶಿಲುಬೆಯಲ್ಲಿ ಸೈತಾನ ಶಕ್ತಿಗಳನ್ನ ನಾಶ ಮಾಡಿದ್ದಾನೆ. ಅಂದ್ರೆ ಇವಾಗ ಸೈತಾನು ಮೊದಲ ತರ ಇಲ್ಲ. ಯಾವಾಗ ಯೇಸು ಕ್ರಿಸ್ತನು ಶಿಲುಬೆಯ ಕಂಬದಲ್ಲಿ ಹೋಗಿ ತನ್ನ ಪ್ರಾಣವನ್ನು ಕೊಟ್ಟರೋ ಆವಾಗಲೇ ಸೈತಾನ ಎಲ್ಲಾ ಶಕ್ತಿಯನ್ನು ನಾಶ ಮಾಡಿಬಿಟ್ರು. ನಾನು ಹೇಳ್ತಾ ಇಲ್ಲ, ಬೈಬಲ್ ಹೇಳ್ತಾ ಇದೆ. ಬನ್ನಿ ಓದೋಣ. 1 ಯೋಹನ 3ನೇ ಅಧ್ಯಾಯ ವಚನ 8. First John chapter 3 verse 8. அப்ப அந்த வசனம் சொல்லுது, பாவம் செய்கிறவன் பிசாசினால் உண்டாயிருக்கிறான், ஏனெனில் பிசாசானவன் ஆதி முதல் பாவம் செய்கிறான். பிசாசனுடைய கிரியைகளை ಅಳಿக்கும்படிಕ್ಕೆ ದೇವனுடைய ಕುಮಾರನ್ வெளிப்பட்டார். ಹಾಗಾದ್ರೆ ಆ ವಚನ ನಮ್ಗೆ ಹೇಳ್ತದೆ, ಸೈತಾನ ಕ್ರಿಯೆಗಳನ್ನ ಲಯ ಮಾಡೋದಕ್ಕಾಗಿ, ಆತನ ಆ ಶಕ್ತಿಗಳನ್ನ ನಾಶ ಮಾಡೋದಕ್ಕಾಗಿನೇ ಯಾರು ಬಂದ್ರಂತೆ? ಯೇಸು ಕ್ರಿಸ್ತನು ಬಂದ್ರಂತೆ. ಹಲ್ಲೆಲೂಯಾ. ಅದನ್ನು ಕಲ್ವಾರಿ ಶಿಲುಬೆಯಲ್ಲಿ ಅವರು ಮಾಡಿ ಮುಗಿಸಿದರು. ಹಾಗಾದ್ರೆ ಯೇಸು ಬಂದಿದ್ದೆ ಸೈತಾನ ಶಕ್ತಿಗಳನ್ನ ಮುರಿದಾಕೋದಕ್ಕಾಗಿ. ಇನ್ನೊಂದು ಕೊಲೋಸ್ಯರ ಪುಸ್ತಕ 2:15. Colossians chapter 2 verse 15. Because Jesus destroyed the powers of the enemy, Satan's influence is made ineffective over believers. ಸೈತಾನ ಯಾವುದೇ ಪ್ರಭಾವಗಳು ವಿಶ್ವಾಸಿಯನ್ನು ಏನು ಮಾಡಕ್ಕಾಗಲ್ಲ. ಮಾರ್ಕ್ ಚಾಪ್ಟರ್ 3 verse 14 and 15 ನಮ್ಗೆ ಹೇಳುತ್ತದೆ, ನಾವು ದೇವರ ಮಕ್ಕಳಾಗಿರುವ ಒಂದು ಮುಖ್ಯವಾದ ಒಂದು ಭಾಗ ಏನಂತ ಹೇಳಿದ್ರೆ, ಸೈತಾನ ಓಡಿಸಕ್ಕಾಗುವ ಶಕ್ತಿ. ಅವನ ಯಾವುದೇ ಪ್ರಭಾವಗಳು ಯೇಸು ನಂಬುವ ನಮ್ಮ ಮೇಲೆ ಕೆಲಸ ಮಾಡೋದಿಲ್ಲ. ಹಲ್ಲೆಲೂಯಾ. ಅದು ಮಾತ್ರ ಅಲ್ಲ, ಲೂಕನ ಪುಸ್ತಕ 9ನೇ ಅಧ್ಯಾಯ ವಚನ 1-2. ಲೂಕ್ ಚಾಪ್ಟರ್ 9 verse 1 and 2 ನಮ್ಗೆ ಹೇಳ್ತದೆ, ಯೇಸು ಕ್ರಿಸ್ತನು ಎಲ್ಲಾ ದೆವ್ವಗಳ ಮೇಲೂ ರೋಗಗಳ ಮೇಲೂ ನಮಗೆ ಅಧಿಕಾರ ಕೊಟ್ಟಿದ್ದಾನೆ. ದಟ್ ಈಸ್ ವೈ ಬಿಲೀವರ್ಸ್ ವಿ ಪ್ರೇ ಓವರ್ ದ ಡಿಸೀಸ್. ಸುಖ ಆಗೋದು ಸುಖ ಆಗಲ್ಲ ಅದೆಲ್ಲ ದೇವರ ತೀರ್ಮಾನ, ದೇವರು. ಆದ್ರೆ ಅದಕ್ಕಾಗಿ ಪ್ರೇಯರ್ ಮಾಡುವ ಅಧಿಕಾರ ನಮಗೆ ಕೊಟ್ಟಿದ್ದಾನೆ, ವಾಗ್ದಾನ ನಮಗೆ ಕೊಟ್ಟಿದ್ದಾನೆ. ಪ್ರೈಸ್ ದಿ ಲಾರ್ಡ್. ದಿ ಅಲ್ಟಿಮೇಟ್ ಡಿಸಿಷನ್ ಇಸ್ ಲೆಫ್ಟ್ ಟು ಗಾಡ್, ಬಟ್ ಹಿ ಹ್ಯಾಸ್ ಗಿವನ್ ದಿ ಅಥಾರಿಟಿ ಅಂಡ್ ದ ಪ್ರಾಮಿಸ್ ಟು ಪ್ರೇ ಓವರ್ ದ ಸಿಕ್ನೆಸ್, ಟು ಕಾಸ್ಟ್ ಔಟ್ ದ ಡೆವಿಲ್. ಲೂಕ ಪುಸ್ತಕ 10ನೇ ಅಧ್ಯಾಯ ವಚನ 17-19 ಎರಡು ವರ್ಷದಲ್ಲಿ ಏನು ಓದುತ್ತೀವಿ ಅಂದ್ರೆ, ಲೂಕ್ ಚಾಪ್ಟರ್ 10 verse 17 and 19 ನಮ್ಗೆ ಹೇಳ್ತಾರೆ ಅಂತ ಹೇಳಿದ್ರೆ, ಶಿಷ್ಯರುಗಳು ಓಡ್ ಬಂದು ಹೇಳ್ತಾರೆ,
ಯೇಸುಗೆ ಸಾಕ್ಷಿ ಹೇಳ್ತಾರೆ, ಅಪ್ಪ ದೆವ್ವಗಳು ನಮ್ಮ ಮಾತನ್ನು ಕೇಳ್ತಾ ಇದೆ. ಆದ್ರೆ ಸರಿಯಾಗಿ ನೀವು ಓದುವಾಗ ಹೇಳ್ತದೆ, ನಿನ್ನ ಹೆಸರಿನಲ್ಲಿ ದೆವ್ವಗಳು ಕೂಡ ನಮ್ಮ ಮಾತನ್ನು ಕೇಳ್ತಾ ಇದೆ. ಎவ்வளோ தெளிவா சொல்லு பாத்தீங்களா அந்த வசனம். விசுவாசிகள் கூட உங்களுடைய நாமத்தை கேட்பதினால் எங்களுக்கு கீழ்ப்படுகிறது. If God gives you grace and blessing, do not become prideful. It is always the name Jesus that has the authority. ಯೇಸು ಶಿಲುಬೆಯಲ್ಲಿ ಸಾಯೋದಕ್ಕೆ ಮುಂಚೆನೆ ಅವ್ರಿಗೆ ಇಷ್ಟು ಅಧಿಕಾರ ಕೊಟ್ಟರು ಅಂತ ಹೇಳಿದ್ರೆ, ಶಿಲುಬೆಯಲ್ಲಿ ಸತ್ತು ಜಯಿಸಿದ ಮೇಲೆ ಅವ್ರು ಕೊಟ್ಟ ಅಧಿಕಾರ ಇನ್ನು ಎಷ್ಟು ಬಲವಾಗಿರುತ್ತೆ ಯೋಚನೆ ಮಾಡಿ ನೋಡಿ. ಏನ್ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸೈತಾನ ಮೇಲೆ ಯೇಸು ಕ್ರಿಸ್ತನ ಗ್ಯಾರಂಟಿ ಆದ ಬಿಡುಗಡೆ ಕೊಡ್ತಾನೆ, ಖಂಡಿತವಾಗಿ ಕೊಟ್ಟೆ ಕೊಡ್ತಾನೆ. ಯೋಹಾನ್ ಪುಸ್ತಕಂ 14:12 ಜಾನ್ ಚಾಪ್ಟರ್ 14:12-14. ಯೋಹಾನ ಪುಸ್ತಕ 14 ವಚನ 12-14 ನಮ್ಗೆ ಹೇಳ್ತದೆ, ಆತನು ನಂಬೋದು ಮುಖಾಂತರ ಯೇಸು ಮಾಡಿತರ ಅದ್ಭುತಗಳನ್ನ ನಾವು ಮಾಡಕ್ಕಾಗುತ್ತಂತೆ. ಅಂದ್ರೆ ನಾವು தேவகுமார் ಆಗಕ್ಕಾಗಲ್ಲ, ಅದೇ தேவகுமார் ಅಂತರ ಕೆಲಸ ಮಾಡಕ್ಕಾಗುತ್ತೆ. ஹல்லேலூயா. இயேசுவாக நாம் மாற முடியாது, இயேசு செய்த ஊழியத்தை நாமும் செய்ய முடியும் என்று ವೇದಂ சொல்லுகிறது. ಪ್ರೈಸ್ ದಿ ಲಾರ್ಡ್. ಮೂರನೇದಾಗಿ ನಾವೇನ್ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ, ನಮಗೆ ಬೇಕಾಗಿರುವ ಬಿಡುಗಡೆಗೆ ಬೇಕಾಗಿರುವ ಅಭಿಷೇಕ. ಥರ್ಡ್ಲಿ ನಮ್ಗೆ ಏನ್ ಬೇಕು? ಎಸೆನ್ಷಿಯಲ್ ಅನಾಯಿಂಟಿಂಗ್ ಫಾರ್ ಡೆಲಿವರೆನ್ಸ್. ದೇವರ ಶಕ್ತಿ ಯಾರೊಳಗೆ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ, ಯಾವ ವಿಶ್ವಾಸಿ ತಮ್ಮನ್ನ ದೇವರಿಗೆ ಒಪ್ಪಿಸಿ ಕೊಡ್ತಾರೋ ಅವರ ಒಳಗೆ ದೇವರ ಶಕ್ತಿ ಕೆಲಸ ಮಾಡುತ್ತೆ. ஆண்டவருடைய வல்லமை யாருக்குள்ள செயல்படுது நீங்க கவனிச்சு பார்த்தீங்கன்னா, அவருடைய வல்லமை அவருக்கு யாரு ஒப்பு கொடுத்திருக்கிறார்களோ அவர்களுக்குள்ள செயல்படுகிறது. ಎಲ್ಲಿ ಬರ್ದಿದೆ? ಎಫೆಸರ ಪುಸ್ತಕ 3ನೇ ಅಧ್ಯಾಯ ವಚನ 20 ನಮ್ಗೆ ಹೇಳ್ತದೆ, ದೇವರ ಶಕ್ತಿ ನಮ್ಮ ಒಳಗೆನ ನಮ್ಮ ಹೊರಗೆನ. ದೇವனுடைய வல்லமை நமக்குள்ள செயல்படுதா ಇಲ್ಲ நமக்கு வெளியே செயல்படுதா? ದೇವರ ಶಕ್ತಿ ಅವರ ಮಕ್ಕಳ ಮುಖಾಂತರ ಕೆಲಸ ಮಾಡುತ್ತೆ ಅಂತ ಅರ್ಥ. ಅದಕ್ಕೆ ದೇವ್ರ ಮಕ್ಕಳು ಹೋಗಿ ನೀವು ಪ್ರೇಯರ್ ಮಾಡುವಾಗ, ಕಾರ್ಯಗಳು ನಡೆಸುವಾಗ ದೇವರು ಅನೇಕ ಅದ್ಭುತ ಅಧಿಶಯಗಳಲ್ಲಿ ಮಾಡ್ತಾನೆ. ಯಾಕಂದ್ರೆ ದೇವರ ಶಕ್ತಿ ಹೊರಗಲ್ಲ, ದೇವರ ಮಕ್ಕಳು ಒಳಗಿಂದ ಕೆಲಸ ಮಾಡ್ತಾರೆ. ಯಾರಿಗಾದ ಅರ್ಥ ಆಗುತ್ತದ? ಹೇಳ್ತದೆ, the power of God works in us, not outside us. ನಮ್ಮ ಹೊರಗಿಂದ ಅಲ್ಲ, ನಮ್ಮ ಒಳಗಿಂದ ಆಗಬೇಕು. ಒಳಗಿಂದ ಆಗಬೇಕಂದ್ರೆ ನಾನು ನನ್ನ ದೇವರಿಗೆ ಒಪ್ಪಿಸಿ ಕೊಡಬೇಕು, ನಾನು ಕರ್ತರಿಗೆ ಒಪ್ಪು ಕೊಡಬೇಕು, ಅಪದ எனக்கு உள்ளாக செயல்படும். So Acts chapter 1:8 very clearly says, when the spirit of God comes over you, when he empowers you, when he dwells in you. ಅದಕ್ಕೇನೆ ಚರ್ಚ್ ಮಕ್ಕಳು ಸೇರಿ ಪ್ರೇಯರ್ ಮಾಡೋದು, ಚರ್ಚ್ ಮಕ್ಕಳು ಪ್ರೇಯರ್ ಮಾಡೋದು, ಇದೆಲ್ಲ ಯಾವುದು ವ್ಯರ್ಥ ಅಲ್ಲ. ಅದು ಎಲ್ಲದರ ಒಳಗೆ ಕರ್ತ ಕೆಲಸ ಮಾಡ್ತಾನೆ. ಈಗ ಒಂದು ಬಸ್ ಸ್ಟ್ಯಾಂಡ್ ಅಲ್ಲಿ ಕೂತ್ಕೊಂಡಿದ್ದೀರಾ, ಅಲ್ಲಿ ಕೂತ್ಕೊಂಡು ಪ್ರೇಯರ್ ಮಾಡ್ತೀರಾ, ಯೇಸುವೇ ಇಲ್ಲಿರೋ ಎಲ್ಲರಿಗಾಗಿ ನಾನು ಪ್ರೇಯರ್ ಮಾಡ್ತೀನಿ ಅಂದ್ಕೊಳ್ಳಿ, ಆ ಪ್ರೇಯರ್ಗೆ ಶಕ್ತಿ ಇದೆ. ನೀವು ಒಂದು ಹೋಗ್ತಾ ಇದ್ದೀರಾ, ಬರ್ತಾ ಇದ್ದೀರಾ, ದೇವರೇ ಇವ್ರು ಕಷ್ಟಪಡ್ತಾ ಇದ್ದಾರೆ, ಏಸಪ್ಪ ಇವ್ರ ಮೇಲೆ ಕರುಣೆ ತೋರಿಸು, ಅಲ್ಲೊಂದು ಕೆಲಸ ಆಗುತ್ತದೆ. ನೀವು ಎಲ್ಲಿ ಹೋಗಿ ಏನಕ್ಕೆ ಪ್ರೇಯರ್ ಮಾಡ್ತಾ, ಆಫೀಸಲ್ಲಿ ಇದ್ದಾರೆ ಒಂದು ನೋಡ್ತೀರಾ, ನೀವು ಅವ್ರ ಪ್ರೇಯರ್ಗೋಸ್ಕರ ಕಷ್ಟಪಡೋದು ನೋಡ್ತಾ ಇದ್ದೀರಾ, ನೋಡ್ಬಿಟ್ಟು ಪ್ರೇಯರ್ ಮಾಡ್ತೀರಾ, ಆண்டವರೇ இந்த மக்களுக்காக ஜெபிக்கிறேன், செயல்படும். ஏன்னா ஆண்டோடைய வல்லமை உங்களுக்குள்ள செயல்படுகிறது, உங்களுக்குள்ள செயல்படுகிறது. நீ இந்த ரோட்ல போகும்போது ஒரு வீட்டை பார்த்து, ஆண்டவரே இந்த வீடெல்லாம் ರಕ್ಷಿಪಡಿಟ್ಟು நீங்க சொல்லும் போது அதுல ஒரு ವಲ್ಲಮೆ ಇருக்கு. ನಿಮ್ಮ ಎದುರು ಮನೆಯಲ್ಲಿ ಬಹಳ ಜಗಳ ಆಗ್ತಾ ಇದೆ, ನೀವು ಆ ಮನೆಗಾಗಿ ಪ್ರೇಯರ್ ಮಾಡ್ತೀರಾ, ಅಲ್ಲಿ ದೇವರು ನಿಮ್ಮ ಮುಖಾಂತರ ಕೆಲಸ ಮಾಡ್ತಾನೆ விதவிதವಾಗಿ. பிகாஸ் the power of God works through you. அப்போ அற்புதம் அதிசயம் பார்க்கணும்னா ஆண்டவர் உனக்கு மூலமா தான் அதை செய்ய போகிறார். ஆದ್ರೆ ಇದನ್ನೆಲ್ಲ ಮಾಡೋದಕ್ಕೆ ನಾವೇನ್ ಮಾಡಬೇಕು? ಅನಾಯಿಂಟಿಂಗ್ ದೇವರಿಗೆ ನಮಗೆ ಒಪ್ಪು ಕೊಡುತ್ತೆ, ಅವರ ಅಭಿಷೇಕத்தை பெற்றுಕೊಳ್ಳೋಣ. ಲಾರ್ಡ್ ಅನಾಯಿಂಟ್ ಮೀ, ದೇವರೇ ನನಗೆ ಶಕ್ತಿ ಕೊಡು, ದೇವರೇ ನನಗೆ ಅಭಿಷೇಕ ಕೊಡು, ನಿನ್ನ ಕಾರ್ಯಗಳು ನನ್ನಲ್ಲಿ ನಡೆಯುವಂತೆ ನನ್ನ ಮೇಲೆ ನಿನ್ನ ಅಭಿಷೇಕ ಸುರಿಸು. பிரைஸ் தி லார்ட். அப்போஸ்தல புஸ்தகம் 10வது அதிகாரம் வசனம் 38 நாம் பார்க்கிறோம். இயேசு விடுதலை எப்படி கொடுத்தார் தெரியுமா? ಅಭಿಷೇಕத்தினால. ಯೇಸು ರೋಗಗಳನ್ನ ಓಡಿಸಿದ್ರು, ಸೈತಾನಗಳನ್ನ ಓಡಿಸಿದ್ರು, ರೋಗಗಳನ್ನ ಗುಣ ಮಾಡಿದ್ರು. ಕಾರಣ ಅವರ ಮೇಲೆ ಪವಿತ್ರಾತ್ಮನ ಅಭಿಷೇಕ ಇತ್ತು. ಆಕ್ಟ್ಸ್ ಚಾಪ್ಟರ್ 10:38. ನಾಜರೇತನಾದ ಯೇಸು ಕ್ರಿಸ್ತನ ದೇವರು ಅಭಿಷೇಕ ಮಾಡಿದ್ರು, ಶಕ್ತಿ ಬಲದಿಂದ ಅಭಿಷೇಕ ಪಡೆದ ಅವ್ರು ಹೋಗಿ ರೋಗಗಳು ಓಡಿಸಕ್ಕಾಯ್ತು, ಸೈತಾನ್ಗಳು ಓಡಿಸಕ್ಕಾಯ್ತು, ರೋಗಗಳನ್ನ ಗುಣ ಮಾಡಕ್ಕಾಯ್ತು, ಬಿಡುಗಡೆಗಳು ಕೂಡ ಆಯ್ತು. ಯಾಕಂದ್ರೆ ಅವ್ರ ಮೇಲೆ ಏನಿತ್ತು? ಅಭಿಷೇಕ. ಆಗ ನಿಮಗೆ ಕೂಡ ಅದು ಆಗ್ಬೇಕು ಅಂತ ಹೇಳಿದ್ರೆ ಅಭಿಷೇಕ ಕೇಳಬೇಕು, ಪ್ರೇಯರ್ ಮಾಡಬೇಕು. ಪ್ರೈಸ್ ದಿ ಲಾರ್ಡ್. ಆಂಡವ ಈಗ ಅಭಿಷೇಕ ಹೆಂಗ್ ಬರುತ್ತೆ? ನಿಮ್ಮನ್ನ ದೇವರಿಗೆ ಒಪ್ಪಿಸಿ ಕೊಟ್ಟು ನೀವು ಪ್ರಾರ್ಥಿಸುವಾಗ ದೇವರು ನಿಮ್ಮನ್ನು ಬಲಪಡಿಸುತ್ತಾನೆ. 2 ವಿಷಯ ಬರೆದಿಟ್ಟುಕೊಳ್ಳಿ, ಪ್ರತಿಭೆ ತಿಳ್ಕೊಳ್ಳಿ. ಬ್ರೇಕ್ ಥ್ರೂ ಬರಬೇಕು. தடையாகிರುವ ಗೋಡೆಗಳು ತೆಗೆದು ಮಾರ್ಗ ಉಂಟಾಗೋದು. ತಮಿಳು சொல்கிறேன், தடையா இருக்கிற மதில்கள் அகன்று வழிகள் பிறப்பது. ಹಾಗಾದ್ರೆ ಬ್ರೇಕ್ ಥ್ರೂ ಯಾವಾಗ ಬರುತ್ತೆ ಅಂದ್ರೆ 2 ವಿಷಯ ನಾವು ತಗೊಳ್ಬೇಕು. ದೇವರ ವಾಕ್ಯ, ದೇವರ ಆತ್ಮ ನಮ್ಮಲ್ಲಿ ಇದ್ದರೆ ಬಿಡುಗಡೆ ಬರುತ್ತೆ. இந்த தடைகள் ஒடிந்து எனக்கு ஒரு வழி திறக்கணும்னா 2 காரியங்கள் நம்மளோட இருக்கணும். அவருடைய வார்த்தை, அவருடைய ஆவியானவர். அவர்கள் தான் நமக்கு இந்த ಕಾರ್ಯத்தை செய்ய முடியும். ಪ್ರೈಸ್ ದಿ ಲಾರ್ಡ್. ಗಮನಿಸಿರಿ, ನನ್ನ ಪದ ಬಹಳ ಮುಖ್ಯ. ದೇವರ ವಾಕ್ಯದಿಂದ ನೀ ತುಂಬಿದ್ರೆ ದೇವರ ಶಕ್ತಿ ನಿನ್ನೊಳಗಿಂದ ಹಾಗೇ ಹರಿಯುತ್ತದೆ.
ದೇವರ ವಾಕ್ಯದಲ್ಲಿ ಓದಿ ಬೈಬಲ್ ಓದಿ ವಚನಗಳನ್ನ ಓದಿ ಆ ವಾಕ್ಯ ನಿನ್ನಲ್ಲಿ ತುಂಬಿದ್ರೆ ದೇವರ ಶಕ್ತಿ ನಿನ್ನಲ್ಲಿ ತುಂಬಿ ಹರಿಯುತ್ತದೆ ಅಂತ ಹೇಳ್ತೀನಿ. ಅರ್ಥ ಆಗುತ್ತಾ? ಇವರು ಪುದು ಟ್ರೆಂಡ್ எல்லா டைமும் தலை கொடுங்க, என்ன நிரப்புங்க, அவரே ஆண்டவர் தான் நிரப்பணும். நீ யார்கிட்ட தலை கொடுத்தாலும் உங்களுக்கு கை வைக்கிறாரு, அவரೇ ಆಂಡವರ್ ನೆರಪನು. ಅದಕ್ಕಂತ ಕಮ್ಮಿ ಅಂತ ಹೇಳ್ತಾ ಇಲ್ಲ ನಾನು. ದೇವರ ಸೇವಕರ ಮೇಲೆ ದೇವರು ನಿಮ್ಮನ್ನು ಆಶ್ವಾಸ ಬಲ ಕೊಟ್ಟರೆ ನಾನು ಹೇಳೋದನ್ನ ತಿಳ್ಕೊಳ್ಳಿ. ಬ್ಲೈಂಡ್ ಆಗಿ ಕಣ್ಣು ಮುಚ್ಕೊಂಡು ಅಂಧವಿಶ್ವಾಸ ಮಾಡಬೇಡಿ ಅಂತ ಹೇಳ್ತಾ ಇದ್ದೀನಿ. ಒಂದು ಸೇವಕರು ನಿಮ್ಮ ಮೇಲೆ ಕೈ ಇಟ್ಟು ಪ್ರೇಯರ್ ಮಾಡೋ ತಪ್ಪು ಅಂತ ಹೇಳ್ತಾ ಇಲ್ಲ, ಅದು ಆಶೀರ್ವಾದವಾದದ್ದು. ಆದ್ರೆ ಅವ್ರ ಹತ್ರ ಹೋಗ್ಬಿಟ್ರೆ ತುಂಬಿಡ್ತದೆ ತಿಳ್ಕೊಬೇಡಿ. ದೇವರ ವಾಕ್ಯದಲ್ಲಿ ತುಂಬಿದ್ರೆ ದೇವರ ಶಕ್ತಿ ನಿಮ್ಮಲ್ಲಿ ತುಂಬಿತಾ ಇರ್ತದೆ. ಪ್ರೈಸ್ ದಿ ಲಾರ್ಡ್. ನಿಮ್ಮ ಮನೆಯಲ್ಲಿ ಕೂತ್ಕೊಂಡು ವಯಸ್ಸಾದ ತಾಯಿಗಳು, ಇದಕ್ಕೆ ನಿಮ್ಗೆ ಏನ್ ಬೇಕು? ದುಡ್ಡು ಬೇಕಾ? ವಯಸ್ಸು ಬೇಕಾ? ಶಕ್ತಿ ಬೇಕಾ? ನಂಬಿಕೆ ಬೇಕು. ಕರ್ತ ಮಾಡ್ತಾನೆ. ಅದರಿಂದ ಅಭಿಷೇಕ ಬರಬೇಕಂದ್ರೆ ವಾಕ್ಯದಿಂದ ತುಂಬಿರಬೇಕು, ಪವಿತ್ರ ಆತ್ಮನಿಂದ ತುಂಬಿರಬೇಕು. ಆವಾಗ ಅಭಿಷೇಕ ಇರುತ್ತದೆ. ಪ್ರೈಸ್ ದಿ ಲಾರ್ಡ್. ಇವತ್ತು ನಾನು ಹೇಳ್ಬೇಕಾಗಿರೋ ಮುಖ್ಯವಾದ ವಿಷಯವನ್ನು ಹೇಳಿ ನಾವು ಪ್ರೇಯರ್ ಮಾಡೋಣ ಬಿಡುಗಡೆಗಾಗಿ. 3 ಆತ್ಮಿಕವಾದ ಆಯುಧಗಳನ್ನ ಸೈತಾನ್ ವಿರೋಧವಾಗಿ ஏசப்பா ನಮಗೆ ಕೊಟ್ಟಿದ್ದಾನೆ. பிசாசுக்கு விரோதமாக நாம் செயல்பட, நாம் ஜெயிக்க 3 ஆயுதங்களை ஆண்டவர் நமக்கு கொடுத்திருக்கிறார். Individually or collectively these 3 weapons will work against the Satan. ಬನ್ನಿ, ಮೊದಲನೇದಾಗಿ ಅದು ಯಾವುದು ಅಂತ ಹೇಳಿದ್ರೆ ಅದುವೇ ಯೇಸುವಿನ ರಕ್ತ. You want to overcome the devil, the weapon you need is the blood of Jesus. ಯೇಸು ಇವತ್ತು ಇನ್ಮೇಲೆ ಮಿಸ್ಟ್ರಿಯೇ ಬೇಡ. ಕರೆಕ್ಟ್ ಹೇಳ್ತೀನಿ, ಕರೆಕ್ಟಾಗಿ ಗಮನಿಸ್ತೀರಾ? ಯೇಸುವಿನ ರಕ್ತம் நமக்கு தேவை. ಯೇಸುವಿನ ರಕ್ತம் தான் ಸೈತಾನ್ ಮೇಲೆ ಜಯ ಕೊಳ್ಳೋಣ. ಪ್ರೈಸ್ ದಿ ಲಾರ್ಡ್. ಬನ್ನಿ ನಾವು ನೋಡೋಣ ಯಾಕೆ ಯೇಸುವಿನ ರಕ್ತ ಬಿಡುಗಡೆ ಕೊಡುತ್ತೆ. ಯಾಕೆ ಅಂತ ಹೇಳಿದ್ರೆ ಮೊದಲನೇ ಕಾರಣ, ಸೈತಾನನ್ನು ಸೋಲಿಸಿದೆ ಯೇಸುವಿನ ರಕ್ತ. ವಿಶ್ವಾಸ ಜಯಿಸಿದೆ ಯೇಸುವಿನ ರಕ್ತ. ಬಿಕಾಸ್ ದ ಬ್ಲಡ್ ಆಫ್ ಜೀಸಸ್ ಡಿಫೀಟೆಡ್ ದ ಡೆವಿಲ್ ಆನ್ ದ ಕ್ರಾಸ್. ಯೇಸು ರಕ್ತ ಸುರಿಯುವಾಗ ಎಲ್ಲರೂ ಸಾಯುವ ಒಂದು ವ್ಯಕ್ತಿಯನ್ನು ನೋಡಿದ್ರು, ಆದರೆ ಪರಲೋಕದಲ್ಲಿ ಜಯಿಸುವ ಒಂದು ವ್ಯಕ್ತಿಯನ್ನು ನೋಡ್ತಾ ಇದೆ. ಎಲ್ಲರೂ சிலுவையில மரிக்கிறவர் இயேசுவை பார்த்தால் வானத்தின் தூதர்கள் எல்லாரும் அல்லேலூயா என்று பாடுகிறார்கள். என்றால் ஜெயிக்கிறவர் அங்கே ரத்தம் சிந்தி சாத்தானின் மேல் ஜெயம் கொண்டிருக்கிறார். ஹalleluya. ಸೋ ಸೈತಾನಿಗೆ ಯೇಸುವಿನ ರಕ್ತ ಅಂದ್ರೇನೆ ಭಯ. ಯಾಕೆಂದ್ರೆ ಯೇಸು ಸೈತಾನ ಶಿಲುಬೆ ಮೇಲೆ ರಕ್ತದಿಂದಲೇ ಜಯಿಸಿದ್ದಾನೆ. ವಾಟ್ ಡಿಫೀಟೆಡ್ ದ ಡೆವಿಲ್ ಇಸ್ ದ ಬ್ಲಡ್ ಆಫ್ ಜೀಸಸ್. ಆದ್ದರಿಂದ ನೀವು ಯಾವಾಗ ಯೇಸು ರಕ್ತ ಹೇಳ್ತಿರೋ ಸೈತಾನ್ ತಡ್ಕೊಳಕ್ ಆಗಲ್ಲ. இப்போ எனக்கு புரியுது. சின்ன வயசுல எங்க பாட்டி எனக்கு ஒன்னே ஒன்று தான் சொல்லி கொடுத்தாங்க, ಯೇಸು ರಕ್ತಂ ಜಯಂ, ಯೇಸು ರಕ್ತಂ ಜಯಂ. ಏನು ಅಂದ್ರೆ ಕೆಟ್ಟ ಕನ್ಸು ಬಂದು ಯೇಸು ರಕ್ತಂ ಜಯಂ, ಏನು ಗೊತ್ತಿಲ್ಲ, ಎಂತದ್ದು ಗೊತ್ತಿಲ್ಲ. ಆದ್ರೆ ಆ ನಾಮ ಹೇಳುವಾಗ ಎಷ್ಟು ಸೈತಾನ್ನ ಜಯಿಸಿ ಬಂದಿದ್ದೀನಿ ನನಗೆ ಗೊತ್ತಿಲ್ಲ. ಯೇசு ரத்தத்திலே உன்னை ஜெயித்திருக்கிறார் பிசாசே, ஓடுங்க திறந்து மந்திரன் தந்திரங்களை பார்த்து இயேசு நாமத்திலே ஓடு பிசாசே என்று சொல்ல வேண்டும். ஹalleluya. praise the lord. because that is a secret. சொல்லுங்க, ಯೇಸು ರಕ್ತಂ ಜಯಂ ಎಂದು சொல்லுங்க. ಪ್ರೈಸ್ ದಿ ಲಾರ್ಡ್. ನಿಜವಾಗ್ಲೂ ಏನು ಗೊತ್ತೇ ಇಲ್ದಿರುವಾಗ ನಾನು ಹೇಳುವಾಗ ಎಷ್ಟು ಅದ್ಭುತ ನೋಡಿದ್ದೀನಿ, ಈಗ ಗೊತ್ತಿರುವ ನಾನು ಹೇಳುವಾಗ ಎಷ್ಟು ಅದ್ಭುತಗಳು ನಮಗೆ ಕಾದಿದೆ. ஹalleluya. ನೀವು ಕೂಡ ஒவ்வொருத்தருமே உங்க பிள்ளைகளுக்கு சொல்லு, ಯೇಸು ರಕ್ತಂ ಜಯಂ ಎಂದು சொல்லுங்க. ஹalleluya. ಯೇಸು ರಕ್ತ ನಮ್ಮನ್ನು ಹೆಂಗೆ ಕಾಪಾಡುತ್ತೆ ಅಂತ ಕೇಳ್ಬೋದು. ಬೈಬಲ್ ನಲ್ಲಿ ನಮ್ಗೆ ಹೇಳುತ್ತದೆ. ವಿಮೋಚನ ಕಾಂಡ ಪುಸ್ತಕದಲ್ಲಿ ನಾವು ನೋಡುತ್ತೇವೆ, ಇಸ್ರಾಯೇಲ್ನ ಜನರು ಕುರಿಗಳ ರಕ್ತವನ್ನ ಬಾಗಿಲ ಮೇಲೆ ಹಾಕ್ತಾರೆ. ಬಾಗಿಲ ಮೇಲೆ ಹಾಕುವಾಗ ಮರಣ ದೂತರುಗಳು ಬರುವಾಗ ಆ ಮನೆ ಒಳಗೆ ಹೋಗಕ್ಕಾಗಲ್ಲ, ಅದನ್ನು ಪ್ರವೇಶ ಮಾಡಲ್ಲ. ಯಾಕಂದ್ರೆ ರಕ್ತ ಅಲ್ಲಿದೆ. ಅದೇ ರೀತಿಯಲ್ಲೇ ಇವತ್ತು ನಾವು ದೇವರ ಆಲಯದ ಮೇಲೆ ರಕ್ತವನ್ನು ಇಕ್ಕಬೇಕು. ಇದು ನಾವು ಕೂಡುವ ಸಭೆ, ಆದ್ರೆ ದೇವರ ಆಲಯ ಯಾರು? ನೀವು, ನಾವು. ಪ್ರೈಸ್ ದಿ ಲಾರ್ಡ್. ನಮ್ಮ ಆಲಯದ ಮೇಲೆ ಯೇಸುವಿನ ರಕ್ತ. ಹಲ್ಲೆಲೂಯಾ. ಹಾಗೆ ನಾವು ಯೇಸುವನ್ನು ನಂಬುವಾಗ ಅವರ ರಕ್ತ ನಮ್ಮ ಮೇಲೆ ಇದೆ. ನಮ್ಮ ಮೇಲೆ ಇರುವಾಗ ಯಾವ ಸೈತಾನ ಒಳಗೆ ಬರಕ್ಕಾಗಲ್ಲ. ಆದ್ರಿಂದ ವಿಶ್ವಾಸಿಗೆ ಭಯ ಬೇಡ. ಸೈತಾನ ಏನ ಮಾಡಕ್ಕಾಗುತ್ತಾ? ನೀ ಯೇಸು ನಂಬಿದ್ಯಾ? ಯೇಸು ನಂಬಿದ್ರೆ ರಕ್ತ ನಿನ್ನ ಮೇಲೆ ಇದೆ. ಅದಕ್ಕೇನೆ ಸೈತಾನಿಂದ ಯಾರಾದ್ರೂ ಬಿಡುಗಡೆ ಆಗ್ಬೇಕಂದ್ರೆ ಅವ್ರು ರಕ್ಷಣೆ ಹೊಂದಿಕೊಳ್ಬೇಕು. ನಿರಂತರವಾಗಿ ಪರ್ಮನೆಂಟ್ ಸಾತಾನ್ ಗಿಟ್ಟ ಬಿಡುದಲೆ ವೇನೋನಾ, ಅದಕ್ಕೆ ಇರುக்கிற ஒரே வழி ರಕ್ಷಿಪು தான். ಈಗ ಅನೇಕರಿಗೆ ಸಭೆಯಲ್ಲಿ ಬಂದು ಪ್ರೇಯರ್ ಮಾಡಿರ್ತೀವಿ, ಸೈತಾನ್ ಹೋಗಿರುತ್ತೆ, ಆದ್ರೆ ಅವ್ರ ರಕ್ಷಣೆ ಹೊಂದ್ಕೊಂಡಿಲ್ಲ, ಸೈತಾನ್ ಮತ್ತೆ ಅವ್ರ ಒಳಗೆ ಬಂದ್ಬಿಡುತ್ತೆ. உங்களுக்கு நிறைய பேர் சபையில வந்திருக்கோம், ஜெபிச்சிருப்போம், பிசாசு போயிருக்கோம், ஆனா மறுபடியும் அவங்கள்ட்ட வந்துரும். ஏன்னா ரத்தம் இல்லையே. ನಿಮಗೆ ಕಷ್ಟ ಕೊಡಬಹುದು, ಎದುರಿಸಬಹುದು, ನಿಮ್ಮ ಒಳಗೆ ಬರಕ್ಕಾಗಲ್ಲ. You cannot enter into you because the blood of Jesus. ನಾವು ಪ್ರಕಟಣೆ ಪುಸ್ತಕದಲ್ಲಿ ನೋಡುತ್ತೇವೆ 12ನೇ ಅಧ್ಯಾಯ ವಚನ 11ರಲ್ಲಿ ನಮಗೆ ಒಂದು ಸೀಕ್ರೆಟ್ ಬೈಬಲ್ ಅಲ್ಲಿ ಹೇಳ್ತದೆ, பரலோகத்தில் ஜெயசாலியாಗಿ ಹೋಗಿದ್ದವರು ಭೂಮಿಯಲ್ಲಿ ಹೆಂಗೆ ಜಯಿಸಿದ್ರು ಅರ್ಥ ಆಗುತ್ತಾ? பரலோகத்தில் வெற்றியுடன் இருக்கக்கூடிய விசுவாசிகள் பூமியில இருக்கும்போது எப்படி ஜெயித்தார்கள் என்று சொல்லப்பட்டிருக்கிறது. வெளிப்படுத்தல் 12:11. ஆட்டுக்குட்டியாவுடைய ரத்தத்தின் பலத்தினாலே அவர்கள் சாத்தானை ஜெயித்தார்கள் என்று சொல்லப்பட்டிருக்கிறது. ஆட்டுக்குட்டியாவுடைய ரத்தத்தினாலே. ஹalleluya. இங்க ஒரு மாதிரி இந்த ஏஐ மாதிரி என்ன போட்டாலும் ஒரு எக்ஸ்பிரஷன் கொடுக்கும், இது அப்படி இது அப்படி இது அப்படின்னு. இந்த மாதிரி நிறைய தியாலஜி வந்து சிம்பிள் ஃபெய்த்தை எடுத்து போட்டாச்சு. ஏன் வந்து
ಎಲ್ಲದಕ್ಕೂ ಒಂದು ರೀಸನ್. ಆದ್ರೆ ಒಂದು ವ್ಯಕ್ತಿಗೆ ಬೇಕಾಗಿದ್ದು ರೀಸನ್ ಅಲ್ಲ, ಅವನಿಗೆ ಬಿಡುಗಡೆ ಬೇಕು. ಕೊಡಕ್ಕಾಗುತ್ತಾ? ಶಕ್ತಿ ಇದೆಯಾ? ಅದಕ್ಕೆ ಪವಿತ್ರಾತ್ಮ ಬಲ ಬೇಕು. ಮತ್ತೆ ಸಹೋದರ ಸಹೋದರಿಯೇ, ಉಪಯೋಗಿಸು. ಮತ್ತೆ ನಿನ್ನ ಬಾಯಿಂದ ಬಲವಾಗಿ ಬರಲಿ, ಮತ್ತೆ ನಿನ್ನ ತುಟಿಗಳು ಮತ್ತೆ ಆ ಪವರ್ಫುಲ್ ಪ್ರೇಯರ್ನ ಮಾಡಲಿ. ಯೇಸುವಿನ ರಕ್ತದಿಂದ ನನ್ನ ಕುಟುಂಬ, ಯೇಸುವಿನ ರಕ್ತದಿಂದ ಸೈತಾನ ಓಡು. ಹಲ್ಲೆಲೂಯ. ಯಾಕಂದ್ರೆ ಒಬ್ಬ ಹೇಳ್ತಾರೆ, ಯೇಸುವಿನ ರಕ್ತವನ್ನು ಈ ಒಂದು ಕಾರ್ ಮೇಲೆ ಹಾಕ್ತೀನಿ. ஒரு ಕಂಪ್ಯೂಟರ್ ಮೇಲೆ ಯೇಸು ರಕ್ತ, ಯೇಸು ರಕ್ತ எது மேல இருக்கும் சொல்லுங்க? இயேசு ரத்த நிம்ம மேல இருக்குது. இப்படி சொல்லி ஜெபம் பண்ணுங்க. இயேசுவே இந்த வாகனத்தை கிருபையாய் காப்பாற்றும். அதை விட்டுட்டு இயேசு ரத்தத்தை கொண்டாந்து எங்கெல்லாம் போடுற, நீங்க எங்கெல்லாம் போடுற வேஸ்ட்டுக்குதா? அப்ப சரி, இயேசு ரத்தம் அந்த கார் மேல போட்டுற, இப்ப அந்த கார் ரிப்பேர் ஆகாதா? சும்மா நம்மளே காம்ப்ளிகேட்டா பண்ணிக்கிறது. அப்படி கூட அதிக பிரசங்கம் பண்ணாதீங்க. என்ன சொல்லுங்கன்னா, இயேசு ரத்தம் உண்மையில் உண்டு. அந்த ரத்தத்தின் வல்லமை பயன்படுத்தி நீங்க ஜெபம் பண்றீங்க. அதை எடுத்து போய் எல்லாத்தையும் தெளிக்க போக கூடாது. பிரைஸ் தி ಲಾರ್ಡ್. ಉತ್ಸಾಹವಾಗಿ ಕಲ್ತ್ಕೊಂಡ್ ಬಿಡ್ತೀರಾ. ಯೇಸು ರಕ್ತ ಅಂತ ಹೇಳಿ ಹೋಗೋ ಬಸ್ ಮೇಲೆ ಯೇಸು ರಕ್ತ ಹಾಕ್ತೀನಿ, ಈ ವ್ಯಕ್ತಿ ಮೇಲೆ ಯೇಸು ರಕ್ತ ಹಾಕ್ತೀನಿ, ಎಲ್ಲರ ಮೇಲೆ ಸುಮ್ಮ ಯೇಸು ರಕ್ತ ಏದೋ ತೀರ್ಥ ಮಾತಾಡಿದ್ರೆ ಎಲ್ಲರ ಮೇಲೆ ತಿಳಿಸಿನ್ಕೋ ಕೂಡದು. ಯೇಸು ರಕ್ತ ವಿಶ್ವಾಸವಾಗಿ ಮಾಡ್ಬೇಕು. ಪ್ರೈಸ್ ದಿ ಲಾರ್ಡ್. ನನ್ಗೆ ಹೇಳಿದ್ರು ಮತ್ತೊಬ್ರದ್ದು ಸೈಟ್ ಅದು ಜಮೀನ್ಗೆ, ಇಲ್ಲಿ ಸ್ವಲ್ಪ ಯೇಸು ರಕ್ತ ಹಾಕ್ರಿ ಅಂತ. ಸ್ತೋತ್ರ. ಅದೆಲ್ಲ ಗೊತ್ತಿದ್ರೆ ನಾನು ಆಗ್ಬಿಡ್ದಲ್ಲ, ಇವತ್ತು ಎಷ್ಟು ಜಮೀನು ನನಗಿರ್ತಾ ಇತ್ತು. டோன்ட் ஃபீட் இட் லைக் மந்திர தந்திர தர. இயேசுவின் ரத்தம் உனக்குள்ள, உன் மேலே, உன் மூலமாய் செயல்படும். அதை யாரும் எடுத்து மத்தவங்க மேல தெளிக்க முடியாது. So we are using the faith of the blood of Jesus. We are not sprinkling over like a kind of a liquid elements. எக்ஸாம் பேப்பர் மேல இயேசு ரத்தத்தை போடுகிறேன், ஆண்டவரே ಎಲ್ಲ ಮಾರ್ಕೊಂಡು ಬಂದ್ರಮ್ಮ, சும்மா ಎತ್ತೋ ಒಂದು ಮನಸ್ಸಿல் ಬರೋದಲ್ಲ, ಮೈಂಡ್ಲ ಬರೋದಲ್ಲ, ಹಂಗೆல்லாம் ಮಾಡಿಬಿடுದಂತೆ. ದಯವಿಟ್ಟು ಯೇಸು ರಕ್ತ ನಿಮ್ಮ ಮೇಲೆ ಮಾತ್ರ. ಪ್ರೈಸ್ தி லார்ட். இப்படி சொல்லுங்க, ஆண்டவரே உம்முடைய ரத்தம் இவனை தொடட்டும் ஆண்டவரೇ, ಇವನ ರಕ್ತ ಇವனை ತೊಟ್ಟು ಇವனை ಸುತ್ತೀಕರಿಕட்டும் ಆಂಡವರೇ. ಆ ಕುಡಿಯೋರ್ನ ನೋಡಿ, ಆ ಪಾಪ ಮಾಡೋರು ನೋಡಿ, ಆ ವ್ಯಭಿಚಾರ ಮಾಡೋರು ನೋಡಿ, ಆ ಕಳ್ತನ ಮಾಡೋರು ನೋಡಿ, ಆ ಮೋಸ ಮಾಡೋರು ನೋಡಿ ಪ್ರೇಯರ್ ಮಾಡಿ, ಯೇಸುವೇ ಪರಿಶುದ್ಧವಾದ ನಿನ್ನ ರಕ್ತ ಇವನನ್ನು ಮುಟ್ಟಿ ಇವನು ಶುದ್ಧ ಆಗಲಿ ಅಂತ ಪ್ರೇಯರ್ ಮಾಡಿ. ಯಾಕಂದ್ರೆ ಆತನ ರಕ್ತ ಮನುಷ್ಯರ ಮೇಲೆ ಬರಬೇಕು. ಹಲ್ಲೆಲೂಯಾ. பிரைஸ் தி லார்ட். கண்டிப்பா ஜெபம் பண்ணுங்க. அந்த பயங்கர குடிச்சு ரோட்ல தெருவில் விழுந்துக்கிற அந்த நபரை பார்த்து, இயேசுவே உம்முடைய ரத்தம் இவனை ஏன் தொட்டு சுகமாக்க கூடாது என்று சொல்லுங்க. ஏன்னா அவர் ரத்தம் தான் அவனை மாற்றும். ಎರಡನೇದಾಗಿ ದೇವರು ನಮಗೆ ಕೊಟ್ಟಿರುವ ಆಯುಧ ಯಾವುದು? ದ ಸೆಕೆಂಡ್ ವೆಪನ್ ಗಾಡ್ ಹಸ್ ಗಿವನ್ ಟು ಅಸ್, ಅದುವೇ ಯೇಸುವಿನ ನಾಮ. ಹಲ್ಲೆಲೂಯಾ. ದ ನೇಮ್ ಆಫ್ ಜೀಸಸ್ ಇಸ್ ದ ವೆಪನ್ ಅಗೇನ್ಸ್ಟ್ ದ ಡೆವಿಲ್. ಇದನ್ನು ಯಾರು ಹೇಳಿದ್ದು ಗೊತ್ತಾ? இயேசுவே நமக்கு ಹೇಳಿದ್ದಾರೆ. ஓதி மார்க் சாப்டர் 16 verse 17. ஆண்டவரே சொல்லிருக்கார், என் பெயரை சொல்லி அவர்கள் என் நாமத்தினால் பிசாசுகளை துரத்துவார்கள். ಒಬ್ಬೊಬ್ರು ಥಿಯಾಲಜಿಯನ್, ಬೈಬಲ್ ಥಿಯಾಲಜಿಯನ್ಸ್ ಕೂತ್ಕೊಂಡು ಇದೆಲ್ಲ ಬೈಬಲ್ ನಲ್ಲಿ ಬರ್ದಿದ್ಯಾ, ಇದೆಲ್ಲ ನಡೆಯುತ್ತದಾ, ಇದೆಲ್ಲ ರಿಯಲ್ ಒರಿಜಿನಲ್ ಟೆಕ್ಸ್ಟ್ ಅಲ್ಲಿ ಇದೆಯಾ ಅಂತ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಆದ್ರೆ ಆ ಹೆಸರನ್ನು ಹೇಳುವಾಗ ಸೈತಾನ್ ಕ್ವಶನ್ ಕೇಳಲ್ಲ. ಥಿಯಾಲಜಿಯನ್ ಆಸ್ಕ್ ಲಾಟ್ ಆಫ್ ಕ್ವಶನ್ಸ್, but the devil don't ask this question because the devil knows the power behind that name. Devil never questions. It is people, it is unbelieving heart. ಬನ್ನಿ ಬೈಬಲ್ ಒಂದು ಉದಾಹರಣೆ ನೋಡ್ಬಿಡೋಣ. ಅಪೊಸ್ತಲ ಪುಸ್ತಕ 16:18, ಆಕ್ಟ್ಸ್ ಚಾಪ್ಟರ್ 16 verse 18. ನಾನು ದೆವ್ವಗಳನ್ನೆಲ್ಲ ಓಡಿಸುವ ಒಂದು ಸಮಯದಲ್ಲಿ ಬಂದಾಗ ಸ್ವಲ್ಪ ಲಾಸ್ಟ್ ಬಂದ್ಬಿಡ್ತಲ್ಲ ಏನಾದರೂ ಒಂದು ಗುಣ, ಕಂಟಿನ್ಯೂಸ್ ಆಗಿ ಜಯಿಸ್ತಾ ಇದ್ರೇನೆ ಸ್ವಲ್ಪ ಪ್ರೈಡ್ ಬಂದ್ಬಿಡುತ್ತೆ. ಅವಾಗ ಒಂದು ದೆವ್ವ ಹತ್ರ ಹೇಳ್ತಾ ಇದ್ದೀನಿ, ನಾನು ಯಾರಂತ ನಿನ್ಗೆ ಗೊತ್ತಾ? ನಾ ದೆವ್ವ ನನ್ನ ಓಡ್ದಿಲ್ಲ, அதுவரைக்கும் தேவருக்கு ஸ்தோத்திர. நான் இவ்வளோ பெரிய வல்லம ஊழியக்காரன், என்ன தெரியுமா உனக்கு அப்படின்ற மாதிரி எப்படியோ இடத்துல என்னை நான் சொல்லுகிறேன். எந்த பிசாசும் யாருக்கும் பயப்படுறதில்ல, ஒரே ஒருத்தருக்கு தான் பயப்படுது, ஒரೇ ಒರ್ತರಿಗೆ ತಾನು ಕೀಳ್ಪಡಿகிறது. ಒಬ್ಬನ ಹಂಗೆ ಬಂದ್ಬಿಡ್ತಾನೆ, ಹೋಗ್ಬಿಡ್ತಾನೆ. ಅದಕ್ಕೆ ಸೈತಾನೇನು ಅವನು ಓಡೆದ್ದು ಬಟ್ಟೆ ಎಲ್ಲ ಬಿಚ್ಚಿ ಅವನ ಅಪಮಾನ ಮಾಡಿ ಬಟ್ಟೆ ಇಲ್ದೆ ಓಡ್ತಾನೆ. ಏನ್ ಹೇಳ್ಬಿಟ್ಟು ಕಳಿಸಿ ಹೊಡಿದಿತ್ತಂದ್ರೆ ಸೈತಾನು, ಪೌಲ ನನಗೆ ಗೊತ್ತು, ಯೇಸು ನನಗೆ ಗೊತ್ತು, ನೀನ್ ಯಾರ್ದು ನನಗೆ ಗೊತ್ತಿಲ್ಲ, ಓಡೋಗಿಲ್ಲಿಂದ ಅಂತ ಒಡೆದು ಅವನ ಅಲ್ಲಿಂದ ஜீவ தப்பிச்சுன்னு ஓடுதா. ஸோ எங்கே ஒரு இடத்துல ஆண்டவர் ஒருவேளை நமக்கு நிறைய காரியங்களை செய்யும் போது அந்த பெருமை வந்துவிடாதபடி ಎಚ್ಚರಿಕೆಯಾಗಿರುங்கள். ನಿಜವಾಗಿ ಹೇಳ್ತೀನಿ, ಒಬ್ಬೊಬ್ಬರು ದೆವ್ವ ಹತ್ರ ಕೂತ್ಕೊಂಡು ಟೇಬಲ್ ಚೇರ್ ಇಟ್ಕೊಂಡು ಮಾತಾಡ್ತಾ ಇರ್ತಾರೆ ಫ್ರೆಂಡ್ಸ್ ತರ. ಸ್ವಲ್ಪ ಅವನ ಪೇರೇನ, ಹೆಂಗದನ್ ಬಂದೆ, ಏನ್ ಎಲ್ಲಿಂದ ಬಂದೆ ನೀನು, ನಿನ್ನ ಹೆಸರೇನು, ಯಾವ ಊರು, ಇದಕ್ಕೆ ಮುಂಚೆ ಎಲ್ಲಿದ್ದೆ, ಎಷ್ಟು ಜನ ಬರ್ತೆ, ಫುಲ್ ಡಿಸ್ಕಷನ್ 1 ಗಂಟೆ ನಡೀತಾ ಇರುತ್ತೆ. ಕಾಫಿ ಟೀ ಕುಡ್ಕಲ ಅವಳತಾ ಇನ್ನೂ ಪಿಸಾಸಕ್ಕಂಗೆ. ಈಗ ನಾನು ಹೇಳ್ತೀನಿ, ಈ ದೆವ್ವ ಸುಳ್ಳಿಗೆ ತಂದೆ, ಅವ್ನು ಹೇಳೋದೆಲ್ಲ ನಿಜ ಅಂತ ನಮ್ಗೆ ಹೆಂಗ್ ಗೊತ್ತು? ಅದು ಎದಕ್ಕೆ ನಮ್ಮ ನಂಬணும், ಎದಕ್ಕೆ ವಿಚಾರಿக்கணும்? அந்த பிசாசினால் கஷ்டப்படுறவனுக்கு தேவையானது ಇಂಟರ್ವ್ಯೂ ಇಲ್ಲ, ಡಿಲಿವರೆನ್ಸ್. ಸೈತಾನಿಂದ ಕಷ್ಟಪಡ್ತಾ ಇರೋರಿಗೆ ಬೇಕಾಗಿರೋದು ಏನು? ಅವನ ಜೊತೆಗೆ ಇರುವಂತ ಒಂದು ಇಂಟರ್ವ್ಯೂ ಅಲ್ಲ, ಅವ್ರಿಗೆ ಬಿಡುಗಡೆ ಬೇಕು. ಬಟ್ நீங்க என்ன பண்ண போறீங்க? இப்போ முத்துவேலன்றாங்க, இந்த பேரை வச்சு நீங்கள் என்ன பண்ண போறீங்க? முத்துவேல் ಅಂತ ಸೈತಾನ್ ಹೆಸರು ಹೇಳ್ತದೆ. ಇದನ್ನ ಇಟ್ಕೊಂಡು ಏನು ಮಾಡ್ತೀರಾ? ಮುತ್ತುವೇಲ இருக்கட்டும், ಅದು ಬೇರೆ ஏதாவது கூட இருக்கட்டும், அந்த ಅಮ್ಮ ಪಾವಂ ಕಷ್ಟಪಡ್ದು, அந்த ಅಪ್ಪ ಕಷ್ಟಪಡ, ಅದು ಓಟ್ರದಕ್ಕೆ ವಳಿ ಉಂಟಾ? ಫಸ್ಟ್ ಆಫ್ ಆಲ್ ಯಾರು ಸೈತಾನ್ ಇಟ್ಕೊಂಡಿದ್ರೆ ಮೊದಲು ಅವ್ರನ್ನ ಆಸ್ಪತ್ರೆಗೆ ಕಳಿಸ್ಬೇಕು. ಯಾಕಂತ ಹೇಳ್ತೀನಿ, ಸೈತಾನ್ ಅವರೊಳಗೆ ಕೆಲಸಗಳು ಮಾಡಿರೋದ್ರಿಂದ ಶರೀರವಾಗಿ ಬಲಹೀನ ಆಗ್ಬಿಟ್ಟಿರ್ತಾರೆ. ಅವ್ರು ಟ್ರೀಟ್ಮೆಂಟ್ ತಗೊಳ್ಬೇಕು, ಅದ್ರ ಜೊತೆಗೆ ಪ್ರೇಯರು ಮಾಡಬೇಕು. சாப்பிட்டுருக்க மாட்டாங்க, சரியா இருந்திருக்க மாட்டாங்க, வீக்கா இருப்பாங்க, நிறைய அவங்களுக்குள்ள ப்ராப்ளம்ஸ் ஆயிட்டு இருக்கும். உடம்பு செய்யறது ஆண்டவர், உடம்பு டாக்டர் செய்யட்டும், ஆவிக்குரியதை செய்யறது ஆண்டவர் செய்யட்டும், தப்பு
ಟ್ರೀಟ್ಮೆಂಟ್ ಪ್ರಚನೆಯನ್ನ ಡಾಕ್ಟರ್ ತೋರಿಸ್ಬಿಟ್ಟು ಅವ್ರಿಗೆ ಪ್ರೇಯರ್ ಮಾಡಿಸಿ. ಪೌಲ ಹೇಳ್ತಾನೆ, ಯೇಸು ನಾಮದಲ್ಲಿ ಹೋಗು ಅಂತ ಹೇಳಿದ ತಕ್ಷಣ ಅದು ಬಿಟ್ಟು ಓಡೋಗ್ಬಿಡ್ತದೆ. ಈ ಯೇಸು ನಾಮ ಬೈಬಲ್ ಕಾಲದಲ್ಲಿ ಎಲ್ಲರೂ ಉಪಯೋಗ ಮಾಡಿದ್ರು. ಈಗ ನಾನು ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ, 21st ಸೆಂಚುರಿ ಇರುವ ಇವಾಗ ಯೇಸು ನಾಮ ಶಕ್ತಿ ಹೋಯ್ತಾ? ಇವಾಗ ಚರ್ಚ್ ಒಳಗೆ ಯೇಸು ನಾಮ ಹೇಳಿದ್ರೆ ಅದೇ ತರ ಕೆಲಸ ಮಾಡಲ್ವಾ? ಯೇಸು ಎಂಬ ನಾಮ ಬರ್ದಿಟ್ಟುಕೊಳ್ಳಿ, ನಿತ್ಯ ಅಧಿಕಾರದ ನಾಮ. ஹல்லேலூயா. இயேசு என்ற நாமம் நிரந்தரமான அதிகாரம் உள்ள நாமம். அவர் சொன்னாரு, நான் தான் ஆல்பா ஒமேகா என்று சொன்னார். நானும் ஆல்பா ஒமேகா, ஆதியும் அந்தவும் ஆகித்தேனே. ஹல்லேலூயா. அப்போ சபையில அன்றைக்கு இயேசு நாமம் செயல்பட்டது என்றால் இன்றைக்கு ஏன் செயல்படாது? ಇವಾಗ ಕಂಪ್ಯೂಟರ್ ಕಾಲ ರೀ, ಇವಾಗೆಲ್ಲ ವರ್ಕ್ ಆಗಲ್ಲ. ಕಂಪ್ಯೂಟರ್ ಕಾಲದಲ್ಲಿ ದೇವ್ರು ಇಲ್ವಾ? ನೋಡಿ, ಎಲ್ಲಾದ್ರೂ ನಾವು ನೋಡುವಾಗ ಕಂಪ್ಯೂಟರ್ ಕಾಲ ಇದ್ರೆ ಏನೋ ಅಥವಾ ಇನ್ನೂ ಬೇರೆ ಕಾಲ ಬಂದ್ರೆ ಏನೋ, ದೇವರಾದ ಕರ್ತನು ಎಲ್ಲಾ ಸಮಯದಲ್ಲೂ ಇದ್ದಾನೆ. ಸೊ ದ ನೇಮ್ ಆಫ್ ಕ್ರೈಸ್ಟ್ ವರ್ಕ್ಸ್ ಆಲ್ವೇಸ್. ಯೇಸು ನಾಮ ಅವರ ಸಭೆಯನ್ನು ಬಿಟ್ಟು ಹೋಗ್ಲಿಲ್ಲ. ಅವರ ನಾಮ ಇವತ್ತು ಅದೇ ರೀತಿಯಲ್ಲಿ ಕೆಲಸ ಮಾಡುತ್ತೆ ಅಂತ ಹೇಳ್ತೀನಿ. அவருடைய நாமம் இன்றைக்கும் சபையில் அப்படியே செயல்படும். The third weapon against the devil, ಸೈತಾನ್ಗೆ ವಿರೋಧವಾಗಿ ಇರುವ ಆಯುಧ ಯಾವುದು ಬೈಬಲ್ ಪ್ರಕಾರ ಅಂತ ಹೇಳಿದ್ರೆ ಅದುವೇ ದೇವರ ವಾಕ್ಯ, ವರ್ಡ್ ಆಫ್ ಗಾಡ್. ಹಲ್ಲೇಲೂಯಾ. ದೇವನುடைய ವಾರ್ತೆ. ಯಾಕಂದ್ರೆ ಬೈಬಲ್ ನಲ್ಲಿ ನಾವು ನೋಡುತ್ತೇವೆ, ಯೇಸು ಕ್ರಿಸ್ತನಿಗೆ ಎಲ್ಲಾ ಶಕ್ತಿ ಇದೆ, ಎಲ್ಲಾ ಬಲ ಇದೆ. ಆದ್ರೂ ಅಡವಿಯಲ್ಲಿ ಸೈತಾನ್ ಶೋಧಿಸಕ್ ಬರ್ತಾನೆ, ಒಂದೊಮ್ಮೆ ಶೋಧಿಸ್ತಾನೆ, ನಿನ್ ಶಕ್ತಿ ಉಪಯೋಗ ಮಾಡು, ನಿನ್ ಶಕ್ತಿಯನ್ನು ಉಪಯೋಗ ಮಾಡು. ಆದ್ರೆ ಯೇಸು ಕ್ರಿಸ್ತನು ಅವರ ಶಕ್ತಿಯನ್ನು ಯೂಸ್ ಮಾಡಲೇ ಇಲ್ಲ. ಬಳಿಕ ಒಂದೇ ಒಂದನ್ನು ಮಾಡಿದ್ರು, ದೇವರ ವಾಕ್ಯ. ಮತ್ತೇನು ಪುಸ್ತಕ 4ನೇ ಅಧ್ಯಾಯದಲ್ಲಿ ನೀವು ಓದ್ ನೋಡಿ, ಅಲ್ಲಿ ನಿಮಗೆ ಯೇಸುವಿನ ಶೋಧನೆ ಬರ್ತಿದೆ. ವಾಕ್ಯವನ್ನು ತಗೊಂಡು ಸೈತಾನನ್ನ ಸೋಲಿಸಿದ್ರು. ಹಲ್ಲೇಲೂಯಾ. ಇದು ಸೈತಾನ ಜಯಿಸುತ್ತೆ. ಅನ್ನೋಡೆ ವಾರ್ತೆ ಪಿಸಾಸು ಜಯಿಕುಂ. ಪ್ರೈಸ್ ದಿ ಲಾರ್ಡ್. ಮತ್ತೇನು ಪುಸ್ತಕ 4ನೇ ಅಧ್ಯಾಯ ವಚನ 7 ವಚನ 10 ನಾವು ಓದೋದಾಗಿದ್ರೆ, ಲೂಕಾವಿನ ಪುಸ್ತಕ 4ನೇ ಅಧ್ಯಾಯ, ಅಲ್ಲೂ ಕೂಡ ನೀವು 4ನೇ ವಚನ 8ನೇ ವಚನ 12ನೇ ವಚನ ಇಲ್ಲೆಲ್ಲ ಓದುವಾಗ ಅಲ್ಲಿ ಏನ್ ಹೇಳ್ತದೆ ಅಂತ ಹೇಳಿದ್ರೆ, ಈ ತರ ಬರ್ದಿದೆಯಲ್ಲ ಅಂತ ಯೇಸು ಕ್ರಿಸ್ತನು ಬರ್ದಿರೋ ವಾಕ್ಯವನ್ನು ಹೇಳಿ ಸೈತಾನ ಜಯಿಸ್ತಾರೆ. ತುಂಬಾ ಇಂಪಾರ್ಟೆಂಟ್ ವರ್ಸ್ ಎಲ್ಲರೂ ಕೂಡ ಬರ್ದಿಟ್ಕೊಳ್ಬೇಕು. ಮ್ಯಾಥ್ಯೂ ಚಾಪ್ಟರ್ 8 verse 16. ಮತ್ತೇನು ಪುಸ್ತಕ 8ನೇ ಅಧ್ಯಾಯ ವಚನ 16. He cast out the spirit with his word. தமிழ் வேதம் நமக்கு சொல்லுகிறது, அஸ்வஸ்தமான போது பிசாசு பிடித்தவர் இருந்த அநேகரை அவரிடத்தில் கொண்டு வந்தார்கள். அவர் அந்த ஆவிகளை தமது வார்த்தையினாலே துரத்தி. Jesus himself used the word to cast out the devil, not the powers. ತನ್ನ ಮಾತಿನಿಂದಲೇ ಏನ್ ಮಾಡಿದ್ರು? ಓಡಿಸಿದ್ರು. ಪ್ರೈಸ್ ದಿ ಲಾರ್ಡ್. ಬೈಬಲ್ ವಚನ ಚೆನ್ನಾಗಿ ಓದ್ಕೊಂಡು ತಿಳ್ಕೊಂಡ್ರೆ ಸೈತಾನ ನಿಮ್ಮನ್ನು ಮೋಸ ಮಾಡೋದು ಕಷ್ಟ. ಯಾಕಂದ್ರೆ ಅವುಗಳು ನಿಮಗೆ ಅಷ್ಟು ಮಾರ್ಗದರ್ಶನ ಕೊಡುತ್ತದೆ. ಪ್ರೈಸ್ ದಿ ಲಾರ್ಡ್. ಈಗ ಒಂದು ವಿಷಯ ಹೇಳ್ತೀನಿ, ಗಮನಿಸಿ. ದೇವರ ವಚನವೇ ನಮ್ಮ ಅಧಿಕಾರಕ್ಕೆ ಅದು ಆಧಾರವಾಗಿದೆ. ಜಾನ್ ಚಾಪ್ಟರ್ 14 verse 12 ನಲ್ಲಿ ನೋಡ್ತೇವೆ, ಬಿಲೀವರ್ಸ್ ಕಂಟಿನ್ಯೂ ಹಿಸ್ ವರ್ಕ್ ಥ್ರೂ ಹಿಸ್ ವರ್ಡ್. ಅಲ್ಲಿ ದೇವರು ಏನು ವಾಗ್ದಾನ ಕೊಟ್ಟಿದ್ದಾರೆ? ನನ್ನ ನಂಬೋನು ನನ್ನ ತರಾನೇ, ನನಗಿಂತಲೂ ಹೆಚ್ಚಾಗಿ ಕೂಡ ಸೇವೆಯನ್ನು ಮಾಡೋನಾಗಿರ್ತಾನೆ. ಯಾಕಂದ್ರೆ ಅವರ ವಾಕ್ಯದ ಅಧಿಕಾರ ಅವ್ರ ಒಳಗೆ ಕೆಲಸ ಮಾಡುತ್ತೆ. ಪ್ರೈಸ್ ದಿ ಲಾರ್ಡ್. ಇನ್ನೊಂದು ಹೇಳ್ತೀನಿ, ನೀವು ಬೈಬಲ್ ವಚನ ಓದ್ಬಿಟ್ಟು ಓಡಿಸಿ ಪ್ರಾರ್ಥನೆ ಮಾಡುವಾಗ ನಿಮ್ಗೇನೆ ಗೊತ್ತಿಲ್ಲದ ಒಂದು ಶಕ್ತಿ ಬಲ ನಿಮ್ಮ ಮೇಲೆ ಬರ್ತದೆ. ಅಂದ್ರೆ ವಚನ ಅಧಿಕಾರ ಉಂಗಳ ಮೇಲೆ ಕೊಂಡು ಬಂದು. ಪ್ರೈಸ್ ದಿ ಲಾರ್ಡ್. ಅದನ್ನ ಬಿಟ್ಬಿಟ್ಟು ಅಲ್ಲಿ ಮಂತ್ರವಾದಿ ತರ ಆಗ್ಬಿಡ್ಬಾರ್ದು. ನೀವು ಇದಕೊಂಡ ಅದಕೊಂಡ ಕಾಲ ಕಟ್ಟುಪೋಡು ಇತ್ತು ಪೋಡು ஒரு என்ன சொல்றதுனே தெரியல. பைபிள் சொல்றதை செய்யுங்கன்றோ. பைபிள் தாட்டி ஓதாகனே சைத்தான் மார்ಗದಲ್ಲಿ ಹೋಗ್ತೀವಿ. ಬೈಬಲ್ ಹೇಳೋದನ್ನ ಮಾಡಿ. ಐ ಆಲ್ವೇಸ್ ಸೇ ನೆವರ್ ಗೋ ಅಗೇನ್ಸ್ಟ್. ಈಗ ಹೇಳ್ತೀನಿ, ವೇರ್ ಎವರ್ ಸ್ಕ್ರಿಪ್ಚರ್ ಇಸ್ ಸೈಲೆಂಟ್, ಬಿ ಸೈಲೆಂಟ್. ஒரு விஷயத்தை குறித்து பைபிள் சொல்ல நான் நீங்க என்ன சொல்லணும்? இந்த விஷயத்தை குறித்து பைபிள் சொல்லவில்லை, ஆகையால நாங்கள் எதுவும் ಅದಕ್ಕೆ சொல்ல முடியாதுன்னு சொல்லணும். ಈ ವಿಷಯ ಬಗ್ಗೆ ಬೈಬಲ್ ಏನು ಹೇಳ್ತಾ ಇಲ್ಲ, ಆದ್ರೆ ನಾವು ಅದ್ರ ಬಗ್ಗೆ ಹೇಳಕ್ಕಾಗಲ್ಲ. ಉದಾಹರಣೆಗೆ, ಈಗ ಒಳ್ಳೆಯವನು ಸತ್ತೋಗ್ಬಿಟ್ರೆ ದೇವರು ಅವನನ್ನು ಕೂಡ ನರಕಕ್ಕೆ ಕಳಿಸ್ತಾರ? ಅದ್ರ ಬಗ್ಗೆ ಬೈಬಲ್ ಅಲ್ಲಿ ಬರ್ದಿದ್ಯಾ? ಅಪ್ಪ, ನಮ್ಗೆ ಬೈಬಲ್ ಬರ್ದಿದೆ, ಅವನವನ ಮನಸ್ಸಾಕ್ಷಿಗೆ ತಕ್ಕಂತೆ, ಅವನವನ ಕೃತ್ಯಗಳಿಗೆ ತಕ್ಕಂತೆ ಬರ್ದಿದೆ. ಬರ್ದಿರೋದಕ್ಕೆ ಮೇಲೆ ಆಗಿ ಅಲ್ಲೇ ಹೋಗಿ ನೋಡ್ಬೇಕು ನಾವು ಏನಾಗುತ್ತೆ ಅಂತ ಹೇಳಿ. ಅದಕ್ಕೆ ನಾವು ತೀರ್ಮಾನ ಮಾಡ್ಕೊಂಡು ಕೂತ್ಕೊಳ್ಬಾರ್ದು. ಅದೇ ಸತ್ಯ ಇದೆ ಏನೋ, ನೀ ನಂಬಿಲ್ಲ ಅಂದ್ರೆ ದೇವರ ಶಿಕ್ಷೆ ನಿನ್ ಮೇಲೆ ಬರುತ್ತೆ, ನೀ ನಂಬಿಲ್ಲ ಅಂದ್ರೆ ನರಕಕ್ಕೆ ಹೋಗೋದು ಗ್ಯಾರಂಟಿ ಅಂತ ಬೈಬಲ್ ಹೇಳ್ತದೆ. ಆಮೇಲೆ ನೀನು ಎಕ್ಸ್ಟ್ರಾ ಪ್ರಶ್ನೆ ಎಲ್ಲ ಕೇಳ್ತಿಯಲ್ಲ, ಅದೆಲ್ಲ ಪರಲೋಕದಲ್ಲಿ ದೇವರೇ ಉತ್ತರ ಕೊಡ್ತಾರೆ ನಿನಗೆ. ವೇರ್ ಗಾಡ್ ಇಸ್ ಸೈಲೆಂಟ್, ಲೆಟ್ ಅಸ್ ಆಲ್ ಬಿ ಟುಗೆದರ್ ಸೈಲೆಂಟ್. 3 ಆಯುಧಗಳನ್ನ ಹೇಳಿದೆ ನಾನು ಸೈತಾನ್ಗೆ ಉಪಯೋಗ ಮಾಡಕ್ಕೆ. ಯಾವ್ದು? ಮೊದಲನೇದಾಗಿ ಯೇಸುವಿನ ರಕ್ತ, ಎರಡನೇದಾಗಿ ಯೇಸುವಿನ ನಾಮ, ಮೂರನೇದಾಗಿ ಯೇಸುವಿನ ವಾಕ್ಯ. ನಾನು ಹೇಳೋದನ್ನ ಕೇರ್ಫುಲ್ ಆಗಿ ಗಮನಿಸಿ. ನನ್ನ ಲಾಸ್ಟ್ ಮಾತುಗಳನ್ನ, ನೀವು ಆತ್ಮದಿಂದ ತುಂಬಿದರೆ ಬಲಶಾಲಿಗಳಾಗಿರುವಿರಿ, ರಕ್ತದಿಂದ ಮುಚ್ಚಲ್ಪಟ್ಟಿದ್ರೆ ಯಾವ ಸೈತಾನ್ ನಿಮ್ಮನ್ನು ಮುಟ್ಟಕ್ಕಾಗಲ್ಲ. ಯೇಸುವಿನ ವಾಕ್ಯವನ್ನು ನೀವು ಉಪಯೋಗ ಅದರಲ್ಲಿ ನಿಂತ್ಕೊಂಡಿದ್ರೆ ಸ್ಪಿರಿಚುವಲ್ ಅಧಿಕಾರ ಇರುತ್ತೆ. ಅವರ ನಾಮವನ್ನು ಉಪಯೋಗ ಮಾಡುವಾಗ ನಿಮ್ಗೆ ಜಯ ಬರುತ್ತೆ. ಎದ್ದು ನಿಂತ್ಕೊಳ್ಳೋಣ. ஹல்லேலூயா. இப்ப நம்ம ஜெபிக்க போகிறோம். ஆண்டவருடைய வல்லமை இறங்கி வரணும்.
ஆண்டோட கிருபைகள் ಇರಂಗಿ வரணும், ದೇವರ ಪ್ರಸನ್ನತೆ ಇಳಿದು ಬರಬೇಕು. ಹಲ್ಲೆಲೂಯಾ. ಅದಕ್ಕೆ ನಾವೇನು ಮಾಡೋಣ ಅಂತ ಹೇಳಿದ್ರೆ, ಒಬ್ಬೊಬ್ಬರು ಕೂಡ ಇಲ್ಲಿ ಯಾರ್ಯಾರು ಏನೇನು ಕಟ್ಟುಗಳಿಂದ ಬಂದಿದ್ರು ನಾವು ಪ್ರೇಯರ್ ಮಾಡಕ್ಕೆ ಹೋಗ್ತೀವಿ. ಪ್ರೈಸ್ தி லார்ட். வீட்டில் என்ன பிசாசு என்ன கட்டுக்கள் இருந்தாலும் நம்ம ஜெபிக்க போகிறோம். இன்னும் முதல்ல ஜெபிக்க போகிறோம். இயேசுவின் ரத்தத்தினாலே எல்லா அதிகாரங்கள் உடைந்து போ என்று சொல்ல போகிறோம். ಏನು ಹೇಳಕ್ಕೆ ಹೋಗ್ತೀವಿ? ಯೇಸುವಿನ ರಕ್ತದಿಂದ ಎಲ್ಲ ಅಧಿಕಾರಗಳು ಮುರಿದು ಹೋಗು. ಹೇಳಿ ಎಲ್ಲರ ಜನ ಕಣದಲ್ಲಿ ಬರೋ ಕಣದಲ್ಲಿ ಹೇಳಿ, ಯೇಸುವಿನ ರಕ್ತದಿಂದ ಎಲ್ಲ ಅಂಧಕಾರ ಶಕ್ತಿಗಳು ಮುರಿದು ಹೋಗು. ಕನ್ನಡದಲ್ಲಿ ಬರೋರು ಹೇಳಿ, ಯೇಸುವಿನ ರಕ್ತದಿಂದ ಎಲ್ಲ ಅಂಧಕಾರ ಶಕ್ತಿಗಳು ಮುರಿದು ಹೋಗು ಅಂತ ಪ್ರೇಯರ್ ಮಾಡಿ. தமிழ்ல சொல்லுங்க, இயேசுவின் ரத்தத்தினாலே பிசாசின் கிரியைகள் உடைந்து போ. இயேசுவின் ரத்தத்தினாலே பிசாசின் கிரியைகள் உடைந்து போ என்று ஜெபிக்கிறோம். இயேசுவின் ரத்தத்தினாலே எல்லா பிசாசின் கிரியைகள் உடைந்து போ என்று ஜெபிக்கிறோம். Hallelujah. In the blood of Jesus, every demonic influence is be broken in the name of Jesus Christ, O Lord. Your name, hallelujah, the victorious name, O Lord. ಎರಡನೇದಾಗೆಲ್ಲ ಹೇಳಿ, ಯೇಸುವಿನ ನಾಮದಲ್ಲಿ ಎಲ್ಲ ಅಂಧಕಾರ ಪಿಶಾಸಿ ಓಡು ಹೋಗು ಅಂತ ಹೇಳಿ. ಯೇಸುವಿನ ನಾಮದಲ್ಲಿ ಎಲ್ಲ ಅಂಧಕಾರ ಪಿಶಾಸಿಗಳೇ ಓಡು ಹೋಗು ಅಂತ ಹೇಳಿ ಪ್ರೇಯರ್ ಮಾಡಿ. ನಂಬಿಕೆಯಿಂದ ಪ್ರೇಯರ್ ಮಾಡಿ. நம்பிச்சலங்க, இயேசுவின் நாமத்தில் எல்லா அந்தகார பிசாசுகள் அசுத்தமான ஆவிகள் ஓடி போ இயேசு நாமத்தில். எங்களுடைய சபையை, எங்களுடைய பிள்ளைகளை, இந்த சர்ச்சை, எங்களுடைய குடும்பத்தை, இந்த ஊழியத்தை எந்த பிசாசு எந்த விதமாய் தந்திரமாய் உட்கார்ந்து கொண்டிருந்தாலும் இயேசுவின் நாமத்தில் பிசாசை நீ ஓடி போ என்று சொல்லுகிறோம். இயேசு நாமத்தில் ஓடி போ. ஹல்லேலூயா. 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 ಮೂರನೇದಾಗಿ ಹೇಳಿ ದೇವರ ಮಕ್ಕಳು, ಹಲ್ಲೇಲೂಯಾ. ಮುಂದಿನದಾಗಿ ಹೇಳಿ, ದೇವರ ವಾಕ್ಯದ ಪ್ರಕಾರವಾಗಿ ಸೈತಾನ ಎಲ್ಲ ಆಯುಧಗಳು ಮುರಿದು ಹೋಗಲಿ. ಹಲ್ಲೇಲೂಯಾ. ದೇವರ ವಾಕ್ಯದ ಪ್ರಕಾರವಾಗಲಿ சைத்தான எல்லா ஆயுதங்களும் முறிந்து ಹೋಗಲಿ. ஹல்லேலூயா. தேவனுடைய வார்த்தையின்படி சாத்தானுடைய எல்லா ஆயுதங்கள் உடைந்து போவதாக. ஹல்லேலூயா. எல்லா சாத்தானுடைய கிரியைகள் உடைந்து போகட்டும் இயேசு நாமத்தில். அப்பா, உம்முடைய பிள்ளைகளுக்கு விரோதமாக எழும்பி இருக்கிற எல்லா பொல்லாத பிசாசின் ஆயுதங்கள், தந்திரங்கள் இயேசுவின் வார்த்தையினாலே உடைந்து விழுந்து போகட்டும் இயேசு நாமத்தில். the name of Jesus, Lord. உம்முடைய வார்த்தைகளை அனுப்பி விடுதலை ஆக்குகிறீரே. ಬೈಬಲ್ ಹೇಳ್ತದೆ, ನಾಲ್ಕನೇದಾಗಿ, ಕುಮಾರನು ನಿಮ್ಮನ್ನು ಬಿಡುಗಡೆ ಮಾಡಿದರೆ ನಿಜವಾಗಿ ಬಿಡುಗಡೆ ಆಗುವಿರಿ ಅಂತ ಬರ್ತಿದೆ. ஹல்லேலூயா. குமாரன் உங்களை விடுவித்தால் மெய்யாகவே விடுதலை ஆவீர்கள் என்று எழுதப்பட்டிருக்குது. கரங்களை உயர்த்தி ஜெபம் பண்ணுங்க. இயேசு நாமத்தில் என் வீட்டில் இருக்கிற கணவனை தொடும், என் மனைவியை தொடும், என் வீட்டில் இருக்கிற பிள்ளைகளை தொடும், எங்க வீட்டில் இருக்கிற பலவீனத்தை தொடுங்க. இயேசு நாமத்தில் எல்லா அந்தகார கிரியைகள் உடைந்து போகட்டும். ஹல்லேலூயா. ஆண்டவரே, தகப்பனே, நல்ல ஜெபிக்காம சோதிக்கிற எல்லா பலவீனங்கள் இயேசு நாமத்தில் உடைந்து போகட்டும் ஆண்டவரே. இயேசு நாமத்தில் எல்லா பொல்லாத கிரியைகள் உடைந்து போகட்டும் ஆண்டவரே. இயேசு நாமத்தில் சபையில, ஊழியத்தில், விசுவாசத்தில், நம்பிக்கையில் என்னெல்லாம் பிசாசின் கிரியைகள் இருக்கோ, இயேசுவின் ரத்தம் ஜெயம் என்று சொல்லுகிறோம். இயேசுவின் நாமத்தில் ஜெயம் என்று சொல்லுகிறோம். இயேசுவின் வார்த்தையில ஜெயம் என்று சொல்லுகிறோம். In the name of Jesus, give us victory, O Lord. Hallelujah. நன்றி, 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 நன்றி.